ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ನಾವು ಪ್ರತಿದಿನ ಇಲ್ಲಿ ಮಂಗಳವಾರದಿಂದ ಶುಕ್ರವಾರದವರೆಗೆ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು ಏನು ನಮ್ಮ ಬಾಂಧವ್ಯದ ಬುಕ್ ಇದೆ, ಅದನ್ನ ಓದಿ ಇಲ್ಲಿ ಒಂದಿಷ್ಟು ವಿವರಣೆಯನ್ನ ಪಡಿತಾ ಇದ್ದೀವಿ. ನನ್ನ ಜೊತೆ ಸಾಕಷ್ಟು ಅತ್ಯುತ್ತಮವಾಗಿ ಸ್ಪಷ್ಟ ರೀತಿಯಲ್ಲಿ ನನ್ನ ಸ್ನೇಹಿತರು, ಪ್ರಶಾಂತಧಾಮದ ಸ್ನೇಹಿತರು ಓದ್ತಾ ಇದ್ದಾರೆ. ನಾವು ಲಾಸ್ಟ್ ಶುಕ್ರವಾರ ಒಂದಿಷ್ಟು ರೀಕ್ಯಾಪ್ ಮಾಡೋದಾದ್ರೆ, ಅಥವಾ ಲಾಸ್ಟ್ ಶುಕ್ರವಾರ ಏನಾಯ್ತು ಅಂತ ಹೇಳಿ ನಾವು ನೋಡೋದಾದ್ರೆ, ಎಲ್ಲದಕ್ಕಿಂತ ಮೊದಲಿಗೆ ನಾನು ಒಂದು ಸಣ್ಣ ಒಂದು ವಿನಂತಿ ಇಡಬೇಕು ಅಂತ ಬಯಸ್ತೀನಿ. ಇಲ್ಲಿ ಗುಂಪಿನಲ್ಲಿ ಇದು ಮೊದಲಿನ ಹಾಗೆ ಐಡಿ ಆಪರೇಟ್ ಆಗಲ್ಲ. ಒಂದು. ಎರಡನೇದು, ಪದೇ ಪದೇ ಯಾರಾದ್ರೂ ಅನ್ಮ್ಯೂಟ್ ಆದ್ರೆ ಇಲ್ಲಿ ನಮ್ಗೆ ಕನೆಕ್ಷನ್ ತಪ್ತದೆ. ಎರಡು. ಆಮೇಲೆ ಎಲ್ಲರಿಗೂ ಇದು ಹೋಸ್ಟ್ ಆಗ್ಲಿಕ್ಕೆ ಬರುದಿಲ್ಲ. ಸೊ ಹಿಂಗಾಗಿ ಸ್ವಲ್ಪ ದಯವಿಟ್ಟು ತಮ್ಮ ತಮ್ಮ ಏನು ಮ್ಯೂಟ್ ಬಟನ್ಗಳಿದಾವೆ, ಆಂಡ್ರಾಯ್ಡ್ ಇದ್ರೆ ಮ್ಯೂಟ್ ಬಟನ್ಗಳನ್ನು ನೋಡ್ಕೊಡ್ರಿ. ಅಥವಾ ಆಂಡ್ರಾಯ್ಡ್ ಇಲ್ಲ, ನಾವು ಕೀಪ್ಯಾಡ್ ಇಂದ ಬಂದೀವಂತಂದ್ರೆ ಬಂದ ತಕ್ಷಣ ಸ್ಟಾರ್ ಮತ್ತು 6 ಹೊಡೆದು ಮ್ಯೂಟ್ ಆಗಿಬಿಡಿ. ಸ್ಟಾರ್ ಮತ್ತು 6 ಅನ್ನು ಹೊಡೆದು ಮ್ಯೂಟ್ ಆಗಿ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲಿ ನೋಡ್ತೀವಿ, ಆದ್ರೂ ಕೂಡ ದಯವಿಟ್ಟು ಅನ್ಮ್ಯೂಟ್ ಆಗಬೇಡ್ರಿ. ಯಾಕಂದ್ರೆ ಇಲ್ಲಿ ಸ್ಕ್ರೀನ್ ಶೇರ್ ಚಾಲು ಮಾಡಿಂದ ನನಗೇನು ಕಾಣೋದಿಲ್ಲ. ಸೊ ಅನ್ಮ್ಯೂಟ್ ಆದ್ರೆ ಎಲ್ಲರಿಗೂ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ದಯವಿಟ್ಟು ಅದೊಂದು ಸ್ವಲ್ಪ ನೋಡಿ ಪ್ಲೀಸ್. ಸೊ ನಾವು ಶುಕ್ರವಾರದ ಏನು ಒಂದಿಷ್ಟು ರೀಕ್ಯಾಪ್ ಅಂತ ಹೇಳ್ಬೋದು, ಅಥವಾ ನಾವು ಎಲ್ಲಿಗಿದ್ವಿ ಅಂತ ಹೇಳಿದ್ರೆ, ಶುಕ್ರವಾರ ನಾವು 30ನೇ ಪೇಜಿನಲ್ಲಿ ಇದ್ವಿ. ನಮ್ಮಲ್ಲಿ ಎಷ್ಟೊಂದು ನಕಾರಾತ್ಮಕತೆ ಇದ್ದು ನಾವು ಎಷ್ಟೊಂದು ನಕಾರಾತ್ಮಕ ವಿಚಾರಗಳನ್ನ ತುಂಬುತ್ತಿದ್ವಿ. ಈ ಸಮಾಜದಲ್ಲಿ ಇದ್ದವರನ್ನ ನೋಡಿ, ಈ ಜಗತ್ತಿನಲ್ಲಿ ಇದ್ದವರನ್ನ ನೋಡಿ, ನಾವು ಎಲ್ಲರನ್ನು ನೋಡಿ ನಾವೇ ಸರಿ ಇದ್ದೀವಿ, ಇಲ್ಲಿ ಜಗತ್ತಿನಲ್ಲಿ ಇದ್ದಂಥವ್ರು ಎಲ್ಲರೂ ಯಾರೂ ಕೂಡ ಸರಿ ಇಲ್ಲ, ಅವರು ಧಾರ್ಮಿಕರಾಗಿರ್ಲಿ, ಬೇರೆದವರಾಗಿರ್ಲಿ. ಸೊ ಅಲ್ಲಿ ನಾವು ಕೆಲವೊಂದಿಷ್ಟು ಕೇವಲ ನಕಾರಾತ್ಮಕ ಒಂದಿಷ್ಟು ವಿಚಾರಗಳನ್ನ ತುಂಬ್ತಿದ್ವಿ ಸ್ನೇಹಿತರು. ಸೊ ಹೇಗೆ ಬಂದ ನಂತರ ನಮಗೆ ತಿಳುವಳಿಕೆ ಬಂದಿದ್ದೇನಪ್ಪ ಅಂತಂದ್ರೆ, ನಮ್ಮ ಈಗ ನಾವೇನು ಮೊದಲು ಮಾಡ್ತಿದ್ವಿ ಅದು ಎಲ್ಲವೂ ನಮ್ಮ ಅಹಂಭಾವವನ್ನ ಅಥವಾ ನಮ್ಮ ಅಹಮ್ಮನ್ನ ಒಂದಿಷ್ಟು ಬೆಳವಣಿಗೆ ಮಾಡುವಂತಹ ದಾರಿಯಾಗಿತ್ತು ಅಂತ ಹೇಳಿ ಕಂಡುಕೊಳ್ತೀವಿ ನಾವು. ಇಲ್ಲಿ ಬಂದ ನಂತರ ಗುರ್ತಾಗಿದ್ದು ನಮಗೆ. ಇಲ್ಲಿ ಬಂದ ನಂತರ ಈ ಕಾರ್ಯಕ್ರಮದಲ್ಲಿ ಇರುವಂತ ಹಿರಿಯರು ಹೇಳಿದ ನಂತರ ನಾವು ಮಾಡಿದಂಥವು ಎಲ್ಲವೂ ನೆನಪಿಗೆ ಬಂದಾಗ ನಮಗನಿಸ್ತಿತ್ತು, ಎಸ್, ನಾನು ನನ್ನ ಅಹಮ್ಮನ್ನ ಬೆಳೆಸ್ಕೊಳ್ತಾ ಇದ್ದೆ ಆ ಸಮಯದಲ್ಲಿ, ಗತಕಾಲದಲ್ಲಿ. ಅದಾದ ನಂತರ ಅವ್ರು ಇಲ್ಲಿ ಬರೀತಾರೆ ಏನಪ್ಪಾ ಅಂತಂದ್ರೆ, ಇದು ಅನ್ಮ್ಯೂಟ್ ಆದವ್ರನ್ನ ನೋಡ್ಬೇಕಾಗತ್ತೆ ನಾನು ಬರೀ ಈಗ. ಅದು ಸಮಸ್ಯೆ. ಒಂದ್ ಕೆಲಸ ಮಾಡಿ, ಯಾರನ್ನಾದ್ರೂ ಕೋ ಹೋಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಅನ್ಮ್ಯೂಟರ್ ಬಟನ್ ಅನ್ನ ನೋಡ್ತಾ ಇರ್ರಿ ಪ್ಲೀಸ್. ಯಾರಿಗ್ ಮಾಡ್ಲಿ? ಯಾರು ನೋಡ್ತೀರಿ? ಸುರೇಂದ್ರ ಆಗತ್ತಲ್ರಿ ನಿಮ್ನ ನಾನು ಕೋ ಹೋಸ್ಟ್ ಮಾಡ್ತೀನಿ. ಪಾಪ ಅಲ್ಲಿ ನಮ್ಮ ಇವ್ರಿಗೂ ಅದು ಕಾಣೋದಿಲ್ಲ, ಆಕ್ಚುಲಿ ಶಕ್ತಿ ಸರ್ಗೂ ಅದು ಗುರ್ತಾಗೋದಿಲ್ಲ, ಬಟ್ ನಿಮಗ ಗುರ್ತಾಗ್ತದೆ. ಸೊ ಸ್ವಲ್ಪ ನೋಡ್ರಿ. ಸರಿನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದೆಲ್ಲದರ ಅರ್ಥ ಏನಾಗಿತ್ತಪ್ಪ ಅಂತಂದ್ರೆ, ನಮ್ಮ ಬದುಕಲ್ಲಿ ಬೇಕಂದ್ರೆ ಸಕಾರಾತ್ಮಕ ವಿಚಾರಗಳಿಗೆ ಎಲ್ಲಿನೂ ಜಾಗ ಕೊಟ್ಟಿರ್ಲಿಲ್ಲ. ಈ ಜಗತ್ತಿನಲ್ಲಿ ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಾದ್ರೆ, ಧಾರ್ಮಿಕ ವ್ಯಕ್ತಿಗಳು ಹಂಗಿದ್ದಾರೆ, ದೇವ್ರು ಹಿಂಗಿದ್ದಾರೆ ಅನ್ನುವಂತ ಎಲ್ಲವನ್ನ ಕೆಲವು ಧಾರ್ಮಿಕ ವ್ಯಕ್ತಿಗಳು ಮಾಡಿದಂತ ತಪ್ಪುಗಳನ್ನ ಪಾಪಗಳನ್ನ ಎತ್ತಿಡಿದು ಅವ್ರನ್ನ ಬೈದ, ಅವ ಹಿಂಗ ಇವನು ಹಂಗ ಅಂತ ಹೇಳಿ. ಇತರರಿಗಿಂತ ನಾವು ಉತ್ತಮರು ಅನ್ನುವಂಥದ್ದನ್ನ ತೋರ್ಸ್ಕೊಳಕ ನಾವು ಇದನ್ನೆಲ್ಲವನ್ನ ಮಾಡ್ತಿದ್ದೀವಿ ಸ್ನೇಹಿತರು. ಇದೆಲ್ಲವನ್ನ ಮಾಡೋದು ಇತರರನ್ನ ಅಥವಾ ಮತ್ತೊಬ್ಬರ ಅಸಮರ್ಥತೆಯನ್ನ ನೋಡುದು, ಮತ್ತೊಬ್ಬರ ನಡವಳಿಕೆಗಳನ್ನ ನೋಡುದು. ನಾವು ನಮ್ಮದೇ ಅಸಮರ್ಥತೆಯನ್ನ ಈ ಹುಡುಕಾಡೋದ್ರನ್ನ ಬಿಟ್ವಿ. ನಮ್ಮ ಅಸಮರ್ಥತೆ ಏನಿತ್ತು, ನಮ್ಮ ಇನ್ಕಾನ್ಫಿಡೆನ್ಸಿ ಏನಿತ್ತು, ನಮ್ಮ ಇನ್ಕೆಪಬಿಲಿಟಿ ಏನಿತ್ತು, ಅದು ಎಲ್ಲವನ್ನ ಬಿಟ್ವಿ. ಬೇರೆ ಈ ಸಮಾಜದಲ್ಲಿ ಇರುವಂತವ್ರನ್ನ, ಈ ಜಗತ್ತಿನಲ್ಲಿ ಇದ್ದಂಥವ್ರನ್ನ ನೋಡಕ ಚಾಲು ಮಾಡಿದ್ವಿ. ಸೊ ಬರ್ತಾ ಏನಾಯ್ತು ಅಂತಂದ್ರೆ, ನಮ್ಮ ಏನು ಸ್ವಸಮರ್ಥನೆ ಅನ್ನುವಂಥದ್ದಿತ್ತು, ನನಗೆ ನಾನೇ ಭಾರಿ ಅನ್ನುವಂಥದ್ದನ್ನ ಅಪಹಾಸ್ಯ ಮಾಡ್ತಿದ್ವಿ. ಇವತ್ತು ಅದೇ ಸ್ವಸಮರ್ಥನೆ ಇವಾಗ ನಮ್ಮ ಅಸಮರ್ಥತೆಯಾಗಿ ಕಾಡಕ್ ಚಾಲು ಆಗ್ತದೆ ಸ್ನೇಹಿತರೆ. ಅದು ಪರಿವರ್ತನೆ ಆಗ್ತದೆ. ನಾವು ಮಂದಿದ ನೋಡಿ ನಗ್ತಿದ್ವಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ. ಕೊನೆಗೆ ನಮ್ದು ಪರಿಸ್ಥಿತಿ ಹೆಂಗ ಆತಪ್ಪ ಅಂದ್ರೆ, ಮೊದಲಿಗೆ ನಾನೇ ಸರಿ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂತು ಸ್ನೇಹಿತರೆ. ಸೊ ಇಲ್ಲಿ ಹೇಳ್ತಾರೆ ಒಂದು ಮಟ್ಟಿಗೆ ಅವರು,
ವಿಶ್ವಾಸದ ಮಟ್ಟಿಗೆ ನಮ್ಮ ಸುಳ್ಳು ಸಭ್ಯತೆಯೇ ನಮಗೆ ನಮ್ಮ ಕೆಡುಕಿಗೆ ಕಾರಣವಾಯಿತು. ನಮ್ಮಲ್ಲಿ ಇರುವಂತದ್ದು ಸಭ್ಯತೆ ಇರಲಿಲ್ಲ, ಅದು ಸುಳ್ಳು ಸಭ್ಯತೆ ಆಗಿತ್ತು. ಡ್ರಾಮಾ ಮಾಡ್ತಿದ್ವಿ, ಮತ್ತೊಬ್ಬರ ಎದುರಿಗೆ ವಿನಯತೆ ಇದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಳಕ್ ಹೋಗ್ತಿದ್ವಿ, ಅಥವಾ ಈ ಜಗತ್ತಿನಲ್ಲಿ ನನ್ನಂತ ಸಭ್ಯ ಮನುಷ್ಯ ಯಾರು ಇಲ್ಲ ಅನ್ನುವಂಥದ್ದನ್ನು ತೋರ್ಪಡಿಸ್ತಿದ್ವಿ. ಸೊ ಅದೇ ನಮ್ಮ ಕೆಡುಕಿಗೆ ಕಾರಣವಾಯ್ತು. ನನ್ನಂತ ಒಳ್ಳೆಯವನು ಯಾರು ಇಲ್ಲ. ಈಗಲೂ ಹೇಳ್ತಿರ್ತೀವಿ ಒಮ್ಮೊಮ್ಮೆ ಶೇರಿಂಗ್ ನಲ್ಲಿ, ಕುಡಿತ ಒಂದು ಸಮಸ್ಯೆ, ಒಂದು ಕುಡಿತವನ್ನ ಬಿಟ್ರೆ ಬಹಳ ಒಳ್ಳೆ ಮನುಷ್ಯ ನಾನು, ಬಹಳ ಒಳ್ಳೆ ಮನುಷ್ಯ ನಾನು, ಎಲ್ಲರೂ ಹಾಗೆ ಹೇಳ್ತಿದ್ರು, ಬಹಳ ಒಳ್ಳೆ ಮನುಷ್ಯ ಅರುಣ. ಅದ್ರ ಕುಡಿತ ಒಂದು ಸಮಸ್ಯೆ. ಅದನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ನನ್ನ ಪ್ರತಿಷ್ಠೆಯನ್ನ ಬೆಳೆಸಲಿಕ್ಕೆ ಅದನ್ನೊಂದು ಮುಖವಾಡವನ್ನಾಗಿ ಮಾಡ್ಕೊಂಡಿದ್ದೆ. ಜನ ಏನ್ ಹೇಳ್ತಿದ್ರು ನಾನು ಒಳ್ಳೆ ಮನುಷ್ಯ ಅಂತ ಹೇಳಿ, ಅದು ನನಗೆ ಗುರ್ತಿತ್ತು ಒಳಗೆ ನಾನು ಎಂತಾವ ಅಂತ ಹೇಳಿ. ಆದ್ರೂ ಕೂಡ ನನ್ನ ಮುಖವಾಡದ ಬದುಕನ್ನು ನಾನು ಬದುಕ್ತಾ ಇದ್ದೆ. ಸೊ ಅದೇ ಸುಳ್ಳು ಸಭ್ಯತೆ ಇವತ್ತು ನಮ್ಮ ಕೆಡುಕಿಗೆ ಕಾರಣ ಆಯ್ತು ಸ್ನೇಹಿತರೆ. ಸೊ ನಾವು ಇಲ್ಲಿ ಬಂದ ನಂತರ ಇದು ನಮಗೂ ಕೂಡ ಅರ್ಥ ಆಯ್ತು. ಯಾವಾಗ ನಾವು 4ನೇ ಹೆಜ್ಜೆಯಲ್ಲಿ ನೋಡ್ತೀವಿ, ನಮ್ಮನ್ನ ನಾವು ಇನ್ನೊಮ್ಮೆ ನೋಡ್ತೀವಿ, ಅವಾಗ ನಾವು ಎಷ್ಟು ಸಭ್ಯರು ಅನ್ನುವಂಥದ್ದು ನನಗೆ ಗುರ್ತಾಗಿತ್ತು ಸ್ನೇಹಿತರೆ. ಸೊ ಇಲ್ಲಿ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಓದ್ತಾರೆ, ನಾವು ಕೂಡ ನೋಡೋಣ. ಇದು ಯಾರು ಡಿಸ್ಟರ್ಬ್ ಆಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಇಲ್ಲಪ್ಪ ಅಂದ್ರೆ ಆಸ್ ಇಟ್ ಈಸ್ ಸುಮ್ಮನೆ ಓದ್ಕೊಂತ ಹೋಗೋನು. ಸೊ ದಯವಿಟ್ಟು ತಮ್ಮ ಮ್ಯೂಟ್ ಬಟನ್ಗಳನ್ನ ನೋಡ್ಕೊಳ್ರಿ. ನಾನು ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಓದ್ತಾರೆ, 31ನೇ ಪೇಜ್ನಿಂದ ಇದೀವಿ ನಾವು ಸ್ನೇಹಿತರೆ. ಓದಿ ಪ್ರಶಾಂತ ಧಾಮದ ಸ್ನೇಹಿತರೆ, ದಯವಿಟ್ಟು ಓದಿ. ಮನೋವಿಜ್ಞಾನಿಗಳಂತಿದೆಯಲ್ಲ ಅಲ್ಲಿಂದ. ನಮಸ್ಕಾರ ಬಂಧುಗಳೇ. ನಮಸ್ಕಾರ ಅರುಣ್ ಸರ್. ಥ್ಯಾಂಕ್ ಯು. 12 ಹೆಜ್ಜೆಗಳು ಮತ್ತು 12 ಪುಟ ಸಂಖ್ಯೆ 31, 2ನೇ ಹೆಜ್ಜೆ, 1ನೇ ಪ್ಯಾರಾಗ್ರಾಫ್. ಮನೋವಿಜ್ಞಾನಿಗಳು ಕಂಟಿನ್ಯೂ ಮಾಡಿ ಸರ್. ಮನೋವಿಜ್ಞಾನಿಗಳು ಕಂಡುಕೊಂಡ ಪ್ರಕಾರ ಹೆಚ್ಚಿನ ಮದ್ಯರೋಗಿಗಳಲ್ಲಿ ಎದುರಾಡುವುದು ಪ್ರತ್ಯೇಕ ಗುಣವಿಶೇಷವಾಗಿ ಕಂಡುಬರುತ್ತದೆ. ಹಾಗಿರುವಾಗ ನಮ್ಮಲ್ಲಿ ಹಲವರು ದೇವರಿಗೆ ಎದುರಾಡುವ ಪ್ರಯತ್ನ ಮಾಡಿದ್ದುದರಲ್ಲಿ ವಿಶೇಷವೇನೂ ಇಲ್ಲ. ಕೆಲವೊಮ್ಮೆ ಅದು ನಾವು ಪ್ರತ್ಯೇಕವಾಗಿ ಬೇಡಿದ ಬೇಡಿಕೆಗಳನ್ನು ಈಡೇರಿಸದೇ ಇದ್ದುದಕ್ಕೆ ಇರಬಹುದು, ಅಥವಾ ಹೆಚ್ಚಿನ ಬಾರಿ ನಮಗೆ ಏನೋ ಕಷ್ಟ ಬಂದು ಪರಿಹರಿಸಲು ತೊಂದರೆ ಪಡುವಾಗಿ ದೇವರು ನಮ್ಮ ಸಹಾಯಕಕ್ಕೆ ಬರಲಿಲ್ಲವೆಂದು ಇರಬಹುದು. ನಾವು ಪ್ರೀತಿಸಿದ ಹುಡುಗಿಯ ಮೆಚ್ಚುಗೆ ಬೇರೆಯೇ ಇತ್ತು. ನಾವು ಪ್ರಾರ್ಥಿಸಿದೆವು ಆ ಹುಡುಗಿಯ ಮನಸ್ಸು ಬದಲಾಯಿಸುವಂತೆ, ಆದರೆ ಹಾಗಾಗಲಿಲ್ಲ. ನಾವು ಆರೋಗ್ಯವಂತ ಮಕ್ಕಳಿಗಾಗಿ ಬೇಡಿದೆವು, ನಮಗೆ ರೋಗ ಪೀಡಿತ ಮಕ್ಕಳು ಹುಟ್ಟಿದವು ಅಥವಾ ಮಕ್ಕಳಾಗಲೇ ಇಲ್ಲ. ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯನ್ನು ಬಯಸಿದೆವು, ಆದರೆ ಅದು ಆಗಲೇ ಇಲ್ಲ. ನಾವು ಪ್ರೀತಿಸಿದವರು ನಾವು ಯಾರ ಮೇಲೆ ಹೊಂದಿಕೊಂಡಿದ್ದೇವೋ ಅವರು ನಮ್ಮಿಂದ ದೂರವಾದರು ಅಥವಾ ತೀರಿಕೊಂಡರು. ಆನಂತರ ನಾವು ಕುಡುಕರಾದೆವು ಮತ್ತು ನಮ್ಮ ಕುಡಿತವನ್ನು ನಿಲ್ಲಿಸಲು ಪ್ರಾರ್ಥಿಸಿದೆವು, ಆದರೆ ಏನೂ ಆಗಲಿಲ್ಲ. ಇದು ನಮ್ಮ ಅಂತಿಮ ಎಳೆಯಾಯಿತು. ಈ ಭಕ್ತಿಯ ವ್ಯವಹಾರವೇ ಬೇಡ ಅಂದುಕೊಂಡೆವು. ಓಕೆ, ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ರಿ. ಸೊ ಇಲ್ಲಿ ಅವ್ರು ಹೇಳ್ತಾರ ಏನಪ್ಪಾ ಅಂತಂದ್ರೆ, ಮನೋವಿಜ್ಞಾನಿಗಳು ಅಥವಾ ಸೈಕ್ಯಾಟ್ರಿಸ್ಟ್ಗಳು ಅವರು ಇಲ್ಲಿಯವರೆಗೆ ಸಾಕಷ್ಟನ್ನ ಅಬ್ಸರ್ವ್ ಮಾಡ್ಯಾರ ಅಥವಾ ಕಂಡುಕೊಂಡಾರ. ಏನಪ್ಪಾ ಅಂತಂದ್ರೆ, ಸಾಕಷ್ಟು ಹೆಚ್ಚಿನ ಮದ್ಯ ರೋಗಿಗಳಲ್ಲಿ, ಸಾಕಷ್ಟು ಎಲ್ಲರಿಗೂ ಅನ್ನಂಗಿಲ್ಲ ಅವರು, ಸಾಕಷ್ಟು ಒಂದಿಷ್ಟು ಹೆಚ್ಚಿನ ಮದ್ಯ ರೋಗಿಗಳಲ್ಲಿ ಅಥವಾ ಅಮಲ್ ರೋಗಿಗಳಲ್ಲಿ ಈ ಎದುರಾಡುವುದು, ಡಿಫೈನ್ಸ್ ಅಂತ ಹೇಳ್ತೀವಿ, ಎದುರಾಡುವುದು ಅಥವಾ ಎದುರು ಮಾತನಾಡುವುದು ಅಥವಾ ಅಪೋಸಿಟ್ ಆಗಿ ನಡೆದುಕೊಳ್ಳುವಂಥದ್ದು ಪ್ರತ್ಯೇಕವಾಗಿ ಇದೊಂದು ಗುಣ ವಿಶೇಷ ನಮ್ಮಲ್ಲಿತ್ತು ಅಂತ ಕಂಡುಕೊಂಡಿದ್ದಾರೆ ಯಾರು? ಸೈಕ್ಯಾಟ್ರಿಸ್ಟ್, ಮನೋವಿಜ್ಞಾನಿಗಳು. ಹೌದು, ನಾವು ಈಗ ನಮ್ಮನ್ನ ನಾವು ಅವಲೋಕನೆ ಮಾಡಿದಾಗ ಹೌದು, ನಾವು ಎದುರಾಡ್ತಿದ್ವಿ, ಎಲ್ಲರಿಗೂ ಎದುರಾಡ್ತಿದ್ವಿ, ಎದುರು ಮಾತಾಡ್ತಿದ್ವಿ, ಯಾವುದನ್ನು ಕೂಡ ಕೇಳುವಂತ ಮನಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಇದು ನನ್ನ ವೈಯಕ್ತಿಕನು ಹೇಳ್ತೀನಿ, ಇಲ್ಲಿ ಅವ್ರು ಬರ್ದಿದ್ದನ್ನು ಕೂಡ ಹೇಳ್ತೀನಿ. ಹಿಂಗಾಗಿ ನಾವು ಅಂತ ಬಂದ್ರೆ ದಯವಿಟ್ಟು ತಪ್ಪಿಕೋಬೇಡ್ರಿ, ಯಾರನ್ನು ಹೋಲಿಸಿ ಮಾತಾಡ್ತಾ ಇಲ್ಲ, ಇಲ್ಲಿ ಬಿಗ್ ಬುಕ್ ಅಲ್ಲಿ ಇರೋದನ್ನ ನೋಡಿ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಸಾಕಷ್ಟು ಹೆಚ್ಚಿನ ಮದ್ಯ ರೋಗಿಗಳು ಏನಾಗ್ತದಂದ್ರೆ, ಈ ಎದುರಾಡುವುದರಲ್ಲಿ ಒಂದಿಷ್ಟು ಇದೊಂದು ವಿಶೇಷ ಗುಣನ ನಮಗೆ ಬಂದಿರ್ತದ ಅಂತ ಹೇಳ್ತಾರ. ಅದನ್ನ ಇಲ್ಲಿನ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟರ್ಗಳು ಕಂಡುಕೊಂಡಿರ್ತಾರ. ಹೀಗೆ ನಾವು ಎದುರಾಡುವಂತ ಅಥವಾ ಎದುರು ಮಾತನಾಡುವಂತ ಗುಣ ಹೊಂದಿದವರು ಇಡೀ ಜಗತ್ತಿಗೆ ಎದುರನ್ನ ಮಾತಾಡ್ತಿದ್ವಿ, ಇಡೀ ಜಗತ್ತನ್ನು ಎದುರು ಹಾಕೊಳಕ ನೋಡ್ತಿದ್ವಿ, ಎಲ್ಲರಿಗೂ ಉಲ್ಟಾ ಮಾತಾಡ್ತಿದ್ವಿ. ಅಂತವ್ರು ಇನ್ನು ದೇವರಿಗೆ ಮಾತಾಡುದಿಲ್ಲ ನಾವು ಇಂತ ಹೇಳ್ತಾರ. ಅದಕ್ಕೆ ಹಾಗಿರುವಾಗ ನಮ್ಮಲ್ಲಿ ಹಲವರು, ಎಲ್ಲರೂ ಅಲ್ಲ ಹಲವರು ದೇವರಿಗೆ ಎದುರಾಡುವ ಪ್ರಯತ್ನ ಮಾಡಿದ್ರಲ್ಲಿ ಏನ್ ತಪ್ಪಿಲ್ಲ ಅಂತಾರು, ಅದ್ರಾಗ ಏನ್ ವಿಶೇಷಣ ಇಲ್ಲ. ಎಸ್, ದೇವರಿಗೂ ಕೂಡ ನಾವು ಅಪೋಸಿಟ್ ಆಗಿ ಮಾತನಾಡಿವಿ, ದೇವರಿಗೂ ಕೂಡ ಎಸ್ ನಾವು ಸಾಕಷ್ಟು ಸಲ
ಸಾಕಷ್ಟು ಸಲ ನಾವು ಪ್ರತ್ಯೇಕವಾದ ಬೇಡಿಕೆಗಳನ್ನ ದೇವರ ಮುಂದೆ ಇಡ್ತಿದ್ವಿ. ದೇವರೇ ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ನನಗೆ ಆ ಕೆಲಸ ಮಾಡಿಕೊಡು, ನನಗೆ ಈ ಕೆಲಸ ಮಾಡಿಕೊಡು. ಬೇಕಾದ್ರು ಒಟ್ಟು ಒಂದಿಷ್ಟು ಆಸೆಗಳನ್ನ ನಾವು ಅಥವಾ ನಾವು ಬೇಡಿಕೆಗಳನ್ನ ಅವನ ಮುಂದೆ ಇಡ್ತಿದ್ವಿ. ಸೊ ಅವನು ಈಡೇರಿಸ್ಲಿಲ್ಲ. ಈಡೇರಿಸ ಇದ್ದುದಕ್ಕೆ ಇರಬಹುದು, ಈಡೇರಿಸ್ತಿರ್ಲಿಲ್ಲ. ಆ ಈಡೇರಿಸದೇ ಇದ್ದಾಗ ಭಗವಂತ ನಮ್ಮ ಕಷ್ಟಗಳನ್ನ ಅಥವಾ ನಾವು ಬೇಡಿದ್ದನ್ನ ಕೊಡದೇ ಇದ್ದಾಗ ನಾವು ದೇವರನ್ನ ಎದುರಾಡ್ತಿದ್ವಿ. ದೇವ್ರಿದ್ರೆ ಹಿಂಗ್ಯಾಕೆ ಆಗ್ತಿತ್ತು? ದೇವ್ರು ನಾವು ಕೇಳಿದ್ದೇನ್ ಕೊಟ್ಟಾನ? ದೇವ್ರು ನಮ್ಗೆ ಯಾಕೆ ಕಷ್ಟ ಕೊಟ್ಟಾನ? ದೇವ್ರು ನಮ್ಮನ್ನು ಸುಖವಾಗಿ ಇಡ್ಲಿಲ್ಲ, ದೇವ್ರು ನಮ್ಮನ್ನ ಈ ರೀತಿ ಬಿಟ್ಟ ಅನ್ನೋಂತೆಲ್ಲ ಮಾತುಗಳು ಬರ್ತಿದ್ವು. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಕಷ್ಟಗಳು ಬರ್ತಿದ್ವು, ನಮ್ಮ ಬದುಕಲ್ಲಿ ಸಾಕಷ್ಟು ಕಷ್ಟಗಳು ಬಂದಾವ್. ಇವತ್ತು ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ನಾವು ಅನುಭವಿಸಿವಿ ಅನ್ನುವಂಥದ್ದು ನಮಗೆ ಗುರ್ತಿರ್ತದೆ. ಸೊ ಅಂತ ಕಷ್ಟಗಳು ಬಂದಾಗ ದೇವರನ್ನ ನಾವು ಕೇಳಿವಿ ಸಾಕಷ್ಟು. ದೇವರನ್ನ ಈ ತೊಂದರೆಗಳನ್ನ ಎಲ್ಲ ಈ ಕಷ್ಟಗಳನ್ನ ಪರಿಹರಿಸಲು ಕೇಳಿವಿ. ಅವಾಗ ಕೂಡ ದೇವರ ಸಹಾಯಕ್ಕೆ ಬರ್ಲಿಲ್ಲ, ಅವಾಗೂ ಕೂಡ ನಮಗ್ ಸಹಾಯಕ್ಕೆ ಬರ್ಲಿಲ್ಲ. ಅದಾದ ನಂತರ ನಾವು ಪ್ರೀತಿಸಿದ ಹುಡುಗಿಯ ಮೆಚ್ಚುಗೆ ಬೇರೆ ಇತ್ತು. ಇದೊಂದು ಸೆಂಟೆನ್ಸ್ ಬಹಳ ಚಂದ ಬರ್ದಾರ ಸ್ನೇಹಿತ. ನಾವು ಲವ್ ಮಾಡೀವಿ, ನಾವು ಪ್ರೀತಿಸಿವಿ, ಆದ್ರೆ ಆ ಹುಡುಗಿ ಬೇರೆ ಇತ್ತು, ಆ ಹುಡುಗಿ ಮನಸ್ಸಲ್ಲಿ ಬೇರೆ ಇತ್ತು. ನಾನು ಪ್ರೀತಿಸೀನಿ, ಅದು ನನಗೆ ಸಿಗಲಿಲ್ಲ. ನಾವು ಸಾಕಷ್ಟು ಪ್ರೇಯರ್ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಹುಡುಗಿ ಮನಸ್ಸು ಬದಲಾಯಿಸು ದೇವ್ರೆ, ಆಕಿ ನನಗೆ ಸಿಗೋಂಗ ಮಾಡು ದೇವ್ರೆ. ಇಲ್ಲ, ಹೋಗೇ ಬಿಟ್ಲಕ್ಕಿ. 2001 2ರಾಗ ಹೋಗೇ ಬಿಟ್ಲು, ಸಿಗ್ಲೇ ಇಲ್ಲ ನನಗೆ. ಸಾಕಷ್ಟು ಬೇಡ್ಕೊಂಡ್ವಿ, ಸಾಕಷ್ಟು ಹತ್ವಿ, ಕರೆದ್ವಿ, ಅದು ಆತು ಇದು ಆತು, 3 ವರ್ಷಗಳ ಪ್ರೀತಿ ಹೇಗೆ ಎಲ್ಲವೂ ಮಾಡಿದ್ವಿ. ದೇವರಿಗೆ ಕೂಡ ಕೇಳಿದ್ವಿ, ದೇವ್ರೆ ಆ ಹುಡುಗಿ ಮನಸ್ಸು ಬದಲು ಮಾಡು, ನನ್ನನ್ನ ಮದುವೆ ಆಗುವಾಗ ಮಾಡು ಅಂತ ಕೇಳಿದ್ವಿ. ದೇವರು ಮಾಡ್ಲಿಲ್ಲ. ಅದಾದ ನಂತರ ಇಲ್ಲಿ ಬೇರೆದವ್ರಿಗೆ ಸಂಬಂಧಪಟ್ಟಂತ ನಾವು ಆರೋಗ್ಯವಂತ ಮಕ್ಕಳಿಗಾಗಿ ಹುಟ್ಟಿದ್ವಿ, ಕೇಳಿದ್ವಿ, ಮಕ್ಕಳು ಆರೋಗ್ಯವಂತವಾಗಿ ಇರ್ಲಿ ಅಂತ ಹೇಳಿ ಮಕ್ಕಳನ್ನ ಬೇಡಿದ್ವಿ. ಮಕ್ಕಳಿಗೆ ಯಾವುದೇ ರೋಗ ರುಜಿನ ಬರದೇ ಇರ್ಲಿ ಅಂತ ಬೇಡಿದ್ವಿ. ಕೆಲವೊಮ್ಮೆ ನಮಗೆ ರೋಗ ಪೀಡಿತ ಮಕ್ಕಳು ಹುಟ್ಟಿದ್ವು ಅಂತ ಹೇಳ್ತಾರ. ನಮ್ಮ ವಿಷಯದಲ್ಲಿ, ಬೇರೆ ವಿಷಯದಲ್ಲಿ ಅಂಗವಿಕಲರಾಗ್ಬಿಡ್ತಾರ, ವಿಕಲಚೇತನರಾಗ್ಬಿಡ್ತಾರ, ದೃಷ್ಟಿಮಾಂದ್ಯರಾಗ್ಬಿಡ್ತಾರ. ನಾವು ಒಳ್ಳೆ ಮಕ್ಕಳನ್ನ ಕೇಳಿದ್ವಿ ಭಗವಂತನಿಗೆ, ಆದ್ರೆ ಅವ ಕೊಡ್ಲಿಲ್ಲ. ನಾವು ಪ್ರೀತಿಸಿದ ಹುಡುಗಿನ ಕೇಳಿದ್ವಿ, ಅವ ಕೊಡ್ಲಿಲ್ಲ. ರೋಗ ಪೀಡಿತ ಅಲ್ಲದೆ ಇರುವಂತ ಮಕ್ಕಳನ್ನ ಕೇಳಿದ್ವಿ, ಅವ ರೋಗ ಇದ್ದಂತವ್ರನ್ನ ಕೊಟ್ಟ. ನಮ್ಮ ವ್ಯಾಪಾರ ವ್ಯವಹಾರ, ನಮ್ಮ ಬಿಸ್ನೆಸ್ಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಗಳನ್ನ ಕೇಳಿದ್ವಿ, ಅದು ವೃದ್ಧಿ ಆಗ್ಲಿ ಅಂತ ಕೇಳಿದ್ವಿ, ಅದಾಗ್ಲೇ ಇಲ್ಲ. ನಾವು ಪ್ರೀತಿಸಿದವರು ಅಥವಾ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ವಿ ಅಥವಾ ನಾವು ಯಾರ ಮೇಲೆ ಬಹಳಷ್ಟು ಇಷ್ಟಪಡ್ತಿದ್ವಿ, ಬಹಳಷ್ಟು ಹೊಂದ್ಕೊಂಡಿದ್ವಿ, ಅವ್ರು ನಮ್ಮಿಂದ ಬಿಟ್ಟು ಹೋದ್ರು. ಅದರದೇನೇವಿ ತಂದೆ ಇರ್ಲಿ, ತಾಯಿ ಇರ್ಲಿ, ಅಕ್ಕ ಇರ್ಲಿ, ಅಂತವ್ರು ಇರ್ಲಿ, ಗೆಳೆಯರು ಇರ್ಲಿ, ಹೊರಗಿನವ್ರು ಇರ್ಲಿ, ಯಾರನ್ನ ಪ್ರೀತಿಸ್ತಿದ್ವಿ ಅವರು ಕೂಡ ಬಿಟ್ಟು ಹೋದ್ರು. ಇಲ್ಲ, ಕೆಲವೊಂದಿಷ್ಟು ಜನ ತೀರ್ಕೊಂಡ್ರು, ಯಾರನ್ನ ಪ್ರೀತಿಸ್ತಿದ್ವಿ ಅವ್ರು ತೀರ್ಕೊಂಡ್ರು ಸಡನ್ ಆಗಿ. ಇದೆಲ್ಲವೂ ಆದ ನಂತರ ನಾನು ಕೂಡ ಕಾದೆ ಅಂತ ಹೇಳ್ತೇವೆ ನಾವು. ಇವೆಲ್ಲವೂ ಕಂಡೀಷನ್, ಇವೆಲ್ಲವೂ ಕಾರಣಗಳು, ನಾವು ಕೊಡ್ತಾ ಇರುವ ಸಕಾರಣಗಳು. ದೇವರನ್ನ ಕೇಳಿದ್ವಿ, ಸಾಕಷ್ಟು ಕಷ್ಟಗಳು ಬಂದಾಗ ದೇವರು ಸಹಾಯ ಮಾಡ್ಲಿಲ್ಲ. ಸಹಾಯ ಮಾಡ್ತಾನೆ ಅನ್ಕೊಂಡಿದ್ವಿ, ಮಾಡ್ಲಿಲ್ಲ. ಪ್ರೀತಿಸಿದ ಹುಡುಗಿ ನನಗೆ ಇರ್ಲಿ ಅನ್ಕೊಂಡಿದ್ವಿ, ಆಕಿನೂ ಬಿಟ್ಟು ಹೋದ್ಲು. ಚಲೋ ಮಕ್ಕಳು ಹುಟ್ಲ ಅಂದ್ವಿ, ಅವರು ಹುಟ್ಲಿಲ್ಲ. ನಮ್ಮ ವ್ಯಾಪಾರ ವ್ಯವಹಾರ ವೃದ್ಧಿ ಆಗ್ಲಿ ಅಂದ್ರು, ಅದು ಆಗ್ಲಿಲ್ಲ. ನಾವ್ ಯಾರನ್ನ ಪ್ರೀತಿಸ್ತಿದ್ವಿ, ಯಾರನ್ನ ಪ್ರೇಮಿಸ್ತಿದ್ವಿ, ಯಾರ ಮೇಲೆ ಹೆಚ್ಚಿನ ಅವಲಂಬನೆಗಳಿದ್ವಿ, ಅದು ತಂದೆ ಆಗಿರ್ಲಿ, ತಾಯಿ ಆಗಿರ್ಲಿ, ಅಣ್ಣತಮ್ಮರು, ಅವ್ರು ಹೋದ್ರು, ದೂರ ಹೋದ್ರು ಅಥವಾ ತೀರ್ಕೊಂಡ್ರು. ಇವೆಲ್ಲವೂ ಆದ ನಂತರ ನಾವು ಕುಡುಕರಾದೆವು. ಇದಾದ ನಂತರವೂ ಕೂಡ ನಾವು ನಮ್ಮ ಕುಡಿತವನ್ನ ನಿಲ್ಲಿಸುವಂತ ದೇವ್ರಿಗೆ ಅಷ್ಟು ಸಲ ಕೇಳಿಲ್ಲ. ಮೊನ್ನೆ ನಮ್ಮ ಸ್ನೇಹಿತರು ಕ್ವಶನ್ ಕೇಳ್ತಾ ಇದ್ರು, ಅವಾಗ ನಾವು ಕೇಳಿದ್ವಿ, ಅವಾಗ ಯಾಕೆ ನಿಲ್ಲಿಸ್ಲಿಲ್ಲ ಅಂತ ಹೇಳಿ. ನಾವು ಕಷ್ಟ ಪಡಬೇಕಾದಾಗ ನಾವು ಕುಡಿತವನ್ನ ನಿಲ್ಲಿಸು ಅಂತ ಹೇಳಿ ದೇವರನ್ನ ಕೇಳಿದ್ವಿ, ಬಟ್ ಅವಾಗ ಅವ ನಿಲ್ಲಿಸ್ಲಿಲ್ಲ. ಇಲ್ಲಿ ಉತ್ತರ ಇದೆ. ನಮ್ಮ ಕುಡಿತವನ್ನು ನಿಲ್ಲಿಸಲು ಪ್ರಾರ್ಥಿಸಿದ್ವಿ, ಆದ್ರೆ ಏನೂ ಆಗಲಿಲ್ಲ. ಅವಾಗ ಇದು ನಮ್ಗೆ ಅಂತಿಮ ಎಳೆ ಆಯ್ತು. ಮುಂದೆ ಯಾಕೆ ನಿಲ್ಲಿಸ್ತಾನ ಅನ್ನೋದು ಬರ್ತದ, ಕ್ವಶನ್ಗೆ ಆನ್ಸರ್ ಸಿಗ್ತದ ಇಲ್ಲಿ. ಅವಾಗ ಕೇಳಿದಾಗ ಯಾಕೆ ಕುಡಿತ ನಿಲ್ಲಿಸ್ಲಿಲ್ಲ, ಇಷ್ಟು ವರ್ಷಗಳಾದ ನಂತರ ಸಾಕಷ್ಟು ಬೇಡಿದ್ವಿ, ಅವಾಗ ಕೂಡ ನಮಗೆ ನಿಲ್ಲಿಸ್ಲಿಲ್ಲ, ದೇವರು ಸಹಾಯಕ್ಕೆ ಬರ್ಲಿಲ್ಲ. ಸೊ ಇವೆಲ್ಲವೂ ಆದ ನಂತರ ನಮಗ ಭಗವಂತನಿಗೆ 3 ಫೂಟ್ ದೂರ ಇರ್ಲಪ್ಪ ಸಾಕು. ದೇವ್ರ ಮನೆಯಾಗೆ ಇರ್ಲಿ, ನಾವು ಹೊರಗಿನ ಮನೆಯಾಗದೀವಿ, ಹೊರಗಿನ ಮನೆಯಾಗ ಇರ್ಲಿ, ಕಲಾಸ್. ಕೊನೆಯ ದಿನಗಳಲ್ಲಿ ದೇವರ ಪೂಜೆಗಳ ಪುನಸ್ಕಾರಗಳು ಮನೆಯಲ್ಲಿ ಆಗ್ತಿದ್ವು ಅಂದ್ರೆ, ಗಂಟಿ ಸಬ್ಬಳ ಬರ್ತಿತ್ತಂದ್ರೆ ನಮಗೆ ಇರಿಟೇಷನ್ ಚಾಲು ಆಗ್ತಿತ್ತು. ಅದಕ್ಕಿಂತ ಮುಂದೆ ಹೋಗಿ ದೇವರನ್ನ ತಂದು ಒಮ್ಮೆ ಹೊರಗಡೆ ಇಟ್ಬಿಟ್ಟಿದ್ವಿ ಕುರ್ಚಿ.
ನಿನ್ನ ದೇವರು ನೀನು ಪೂಜೆ ಮಾಡ್ಕೊಂಡು ಹೋಗ ಕಡೆ ಅಂತ ಹೇಳಿ ಹೆಂಡತಿ ಈಗಲೂ ಬೈತಿರ್ತೀವಿ మేము. ಸೊ ಅವಾಗ ಈ ಭಕ್ತಿಯ ವ್ಯವಹಾರವೇ ಬೇಡವಾಗಿತ್ತು. ಸಹಜವಾಗಿ ಒಬ್ಬ ಅಮಲಿಯ ಮನಸ್ಸಿನಲ್ಲಿ ಇದ್ದಂಥವು ಇವು. ನಾವು ನಮ್ಮದೇ ಒಂದೆರಡು ವಿಷಯ, ಒಂದು ಅಥವಾ ಎರಡು ವಿಷಯ ಇರ್ಲಿಕ್ಕಿಲ್ಲ. ಹುಡುಗಿದಿರ್ಲಿಕ್ಕಿಲ್ಲ, ಒಳ್ಳೆ ಮಕ್ಕಳದಿರ್ಲಿಕ್ಕಿಲ್ಲ, ಆರೋಗ್ಯವಂತ ಮಕ್ಕಳದಿರ್ಲಿಕ್ಕಿಲ್ಲ, ವ್ಯಾಪಾರ ವ್ಯವಹಾರದಿರ್ಲಿಕ್ಕಿಲ್ಲ. ಆದ್ರೂ ಕೂಡ ಈ ಒಂದು 5-6 ಉದಾಹರಣೆಗಳಲ್ಲಿ 1-2 ನಮಗೆ ಸಂಬಂಧಪಟ್ಟಿದ್ದೇ ಇರ್ತದೆ ಇಲ್ಲಿಗೂ. ಯಾಕಂದ್ರೆ ದೇವರನ್ನ ಕೇಳಿದಾಗ ಅವನು ಸಹಾಯ ಮಾಡ್ಬೇಕಾಗಿತ್ತು ನಮ್ಗ. ನಾವು ಅವನ ಮಕ್ಕಳು, ಅವನು ನಮ್ಮ ಸೃಷ್ಟಿಕರ್ತ ಅಂತ ಈಗ ನೀವು ಹೇಳಾಕತ್ತೀರಿ. ನಮ್ಮ ತಂದೆ ನಮಗೆ ಹೆಲ್ಪ್ ಮಾಡ್ಲಿಲ್ಲ, ನಮ್ಗೆ ಸಹಾಯ ಮಾಡ್ಲಿಲ್ಲ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇರ್ತಿರ್ತಾವ. ಸೊ ಮುಂದೆ ಏನಾಕತಿ ಓದಿ ಸರ್ ಪ್ಲೀಸ್. ನಾವು ಎಎಗೆ ಬಂದಾಗ ನಮ್ಮ ಎದುರಾಟದ ಸುಳ್ಳುತನ ನಮಗೆ ಅರ್ಥವಾಯಿತು. ಯಾವುದೇ ಸಂದರ್ಭದಲ್ಲಿ ನಮ್ಮಲ್ಲಿ ದೇವರ ಇಚ್ಛೆ ಏನು ಎಂಬುದನ್ನು ತಿಳಿದುಕೊಳ್ಳುವ ಬದಲು ನಾವು ದೇವರಿಗೆ ಅವರು ನಮಗಾಗಿ ಏನು ಮಾಡಬೇಕೆಂದು ಹೇಳಲಾರಂಭಿಸಿದೆವು. ಯಾವನೇ ವ್ಯಕ್ತಿ ದೇವರನ್ನು ನಂಬುವುದು, ದೇವರಿಗೆ ಎದುರಾಡುವುದು, ಈ ಎರಡನ್ನು ಒಟ್ಟಿಗೆ ಮಾಡಲಾರ. ಭಕ್ತಿ ಎಂದರೆ ನಂಬುಗೆ, ಪ್ರತಿಭಟನೆ ಅಲ್ಲ. ಎಇಯಲ್ಲಿ ನಮ್ಮ ಭಕ್ತಿಯ ಪ್ರತಿಫಲವನ್ನು ನಾವು ನೋಡಿದೆವು. ಮದ್ಯವ್ಯಸನದ ಅಂತಿಮ ದುರ್ಗತಿಯಿಂದ ಪಾರಾದ ಸ್ತ್ರೀ ಪುರುಷರು ಅವರು ಒಟ್ಟು ಸೇರಿ ತಮ್ಮ ನೋವು ಮತ್ತು ಅಹವಾಲುಗಳಿಂದ ಪಾರಾಗುವುದನ್ನು ಕಂಡೆವು. ಅಸಾಧ್ಯ ಪರಿಸ್ಥಿತಿಗಳಲ್ಲಿ ಅವರು ಬಹಳ ಶಾಂತಚಿತ್ತರಾಗಿ ಅವುಗಳಿಂದ ಓಡದೆ ಅಥವಾ ಪ್ರತಿಭಟಿಸದೆ ಸ್ವೀಕರಿಸುವುದನ್ನು ಕಂಡೆವು. ಇದು ಭಕ್ತಿ ಮಾತ್ರವಲ್ಲ, ಎಲ್ಲ ಸಂದರ್ಭಗಳಲ್ಲೂ ಫಲಕಾರಿಯಾಗಬಲ್ಲ ಭಕ್ತಿಯಾಗಿತ್ತು. ಕ್ರಮೇಣ ನಾವೆಷ್ಟು ವಿನಯಶೀಲರಾಗಬೇಕೋ ಅಷ್ಟು ವಿನಯಶೀಲರಾಗಲು ಕಲಿತುಕೊಂಡೆವು. ಥ್ಯಾಂಕ್ ಯು. ನೋಡ್ರಿ ಉತ್ತರ ಇಲ್ಲಿದೆ. ನಾವು ಹೇಗೆ ಬಂದಾಗ ನಾವು ಏನು ಎದುರಾಟ ಮಾಡ್ತಿದ್ವಿ, ಡಿಫೈನ್ ಮಾಡ್ತಾ ಇದ್ವಿ, ನಮ್ಮನ್ನ ನಾವು ಡಿಫೈನ್ಸ್ ಮಾಡ್ಕೊತಿದ್ವಿ, ಅಥವಾ ಅದೆಲ್ಲವೂ ನಮ್ಗೆ ಅರ್ಥ ಆಯ್ತು, ಅದರ ಸುಳ್ಳುತನ ನಮ್ಗೆ ಅರ್ಥ ಆಯ್ತು. ನಾವು ಯಾವಾಗಲೂ ಏನ್ ಮಾಡ್ತಿದ್ವಿ ಅಂದ್ರೆ, ನನಗೆ ಏನು ಬೇಕು ಅದನ್ನು ದೇವರು ಮಾಡ್ಬೇಕು ಅಷ್ಟೇ. ನನ್ನ ವಿಷಯದಲ್ಲಿ ದೇವರಿಗೆ ಏನ್ ಆಸೆ ಇದೆ, ದೇವರಿಗೆ ಏನು ಇಚ್ಛೆ ಇದೆ, ನನಗೆ ಅವನು ಏನು ಕೊಡಬೇಕು ಅಂತ ಬಯಸ್ತಾನೆ, ಅದನ್ನ ತಿಳ್ಕೊಳ್ಳಕ್ಕೆ ಹೋಗ್ಲಿಲ್ಲ. ನಾವು ತಿಳ್ಕೊಳಕ್ ಹೋಗ್ಲಿಲ್ಲ. ನಾವು ದೇವರಿಗೆ ಏನ್ ಹೇಳ್ತಿದ್ವಿ ಅಂದ್ರೆ, ಅವನು ನಮಗಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಿದ್ವಿ. ದೇವರ ಕೊಡ್ತಾ ಬಿಡಿಸಪ್ಪ, ಹೆಂಗಾರ ನಾ ಹೇಳಿದ್ ನೀವ್ ಮಾಡ್ಬೇಕು, ಅದಕ್ಕೆ ಟೈಮ್ ಸಂದರ್ಭ ಏನೂ ಇಲ್ಲ, ಬಟ್ ನಾ ಹೇಳಿನಿ ಬಿಡಿಸ್ಬಿಡು. ಆತರ ದೇವರ ಇದು ಆಗ್ಬೇಕು, ಇವತ್ತು ನನಗೆ ಇಂಥದ್ದು ಸಿಗಬೇಕು, ಅಂಥದ್ದು ಸಿಗಬೇಕು. ಅವನ ಇಚ್ಛೆ ಏನಿದೆ, ಭಗವಂತನ ಇಚ್ಛೆ ಏನಿದೆ ನನ್ನ ವಿಷಯದಲ್ಲಿ, ನನಗಾಗಿ ಅವನು ಏನು ಮಾಡ್ಬೇಕಂತಾನೆ, ನನಗಾಗಿ ಅವನು ಏನು ಕರುಣಿಸಬೇಕಂತಾನೆ, ಅದರ ಬಗ್ಗೆ ನನಗೆ ಪರಿವು ಇರಲಿಲ್ಲ. ನನಗೆ ಏನು ಬೇಕು ಅದು ಭಗವಂತ ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಬಂದ್ವಿ. ಯಾವುದೇ ವ್ಯಕ್ತಿಯನ್ನ ತಗೊಳ್ಳಿ, ಇದು ಬಹಳ ಅತ್ಯಂತ ಅದ್ಭುತವಾದ ಸೆಂಟೆನ್ಸ್ ಇದು ಬಿಗ್ ಬುಕ್ಕಿನಲ್ಲಿ, ಅಥವಾ 12 ಮತ್ತು 12 ಈ ಬುಕ್ಕಿನಲ್ಲಿ. ದೇವರನ್ನ ನಂಬುವುದು, ದೇವರನ್ನು ಎದುರಾಡುವುದು, ದೇವರನ್ನ ನಂಬುವುದು, ದೇವರಿಗೆ ಎದುರಾಡುವುದು, ಈ ಎರಡನ್ನು ಒಟ್ಟಿಗೆ ಮಾಡಲಾರ. ಯಾವ ವ್ಯಕ್ತಿಯೂ ಇದನ್ನು ಒಟ್ಟಿಗೆ ಮಾಡಲಾರ, ಅಟ್ ಎ ಟೈಮ್ ಮಾಡಕ್ಕಾಗುದಿಲ್ಲ. ನೀನು ಎದುರಾಡದರ ಮಾಡು, ಅವನಿಗೆ ಅಪೋಸಿಟ್ ಆಗ್ಯಾರ ಬಿಹೇವ್ ಮಾಡು ಒಂದು, ಇಲ್ಲ ಅಂದ್ರೆ ನಂಬುದರ ಮಾಡು ಒಂದು. ನಾನು ನಂಬುತ್ತೀನಿ, ನಂಬಿದ ಮೇಲೇನು ಅವನನ್ನ ಎದುರಾಡ್ತೀನಿ ಅನ್ನುವಂಥದ್ದು ನಡೆಯಂಗಿಲ್ಲ. ನಾನು ಕಂಪ್ಲೀಟ್ ಆಗಿ ದೇವರನ್ನ ನಂಬುತ್ತೀನಿ ಅಂದಾಗ, ದೇವರ ಇಚ್ಛೆ ಏನಿದೆ ನನ್ನ ವಿಷಯದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ನಾವಿಲ್ಲಿ ಇರಬೇಕು. ಹೊರತಾಗಿ ನಾನು ನಂಬುತ್ತೀನಿ ದೇವರ ನಿನ್ನನ್ನ, ಆದ್ರೂ ಕೂಡ ನೀನು ಮಾಡಿದ್ದೆಲ್ಲವೂ ನಾನು ಅಪೋಸ್ ಮಾಡ್ತೀನಿ ಅನ್ನುವಂಥ ನಡೀದಿಲ್ಲ ಅಂತ ಹೇಳ್ತಾರೆ. ಈ ಶಬ್ದಗಳು ನನ್ನಲ್ಲಿ ಬಹಳ ಬಹಳ ಅಂದ್ರೆ ಬಹಳ ಕೆಲಸ ಮಾಡಿದ್ದು ಸ್ನೇಹಿತರೆ. ಯಾವನೇ ವ್ಯಕ್ತಿ ದೇವರನ್ನ ನಂಬುವುದು, ದೇವರಿಗೆ ಎದುರಾಡುವುದು, ಈ ಎರಡನ್ನೂ ಒಟ್ಟಿಗೆ ಮಾಡಲಾರ. ಅಟ್ ದ ಸೇಮ್ ಟೈಮ್ ಯು ಕಾಂಟ್ ಡೂ 2 things ಅಂತ ಹೇಳ್ತೀನಿ. ಎರಡನ್ನೂ ಮಾಡೋಣ. ಅಟ್ ಅ ನೋ ಟೈಮ್ ಹ್ಯಾಡ್ ವಿ ಆಸ್ಕ್ಡ್ ವಾಟ್ ಗಾಡ್ಸ್ ವಿಲ್ ವಾಸ್ ಫಾರ್ ಅಸ್. ಅದನ್ನ ಬಿಟ್ಟು ಅವನು ಏನ್ ಮನಸ್ಸಿದೆ, ಅವನಿಗೆ ನನಗೆ ಏನು ಕೊಡಬೇಕು ಅನ್ನಿಸ್ತಾನ, ಅದನ್ನ ಬಿಟ್ಟು ನನಗೆ ಏನು ಬೇಕು ಅದನ್ನ ಸಿಗಲಿಲ್ಲ ಅಂತಂದ್ರೆ, ನೀನೇ ಕೊಡವ, ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಬಿಡುದಿಲ್ಲ, ಅಥವಾ ನಾನು ಹಠ ಮಾಡ್ತೀನಿ ಅಂತ ಹೇಳಿ ವಾದ ಮಾಡೋಂಥವನಿಗೆ ಏನಾಗ್ತದೆ? ಏನಾಗುದು? ಇಲ್ಲಿ ಹೇಳ್ತಾರ, ಭಕ್ತಿ ಎಂದರೆ ನಂಬುಗೆ,
ಭಕ್ತಿ ಅಂದ್ರೆ ನಂಬುಗೆ. ಬಿಲೀಫ್ ಮೀನ್ ರಿಲಯನ್ಸ್, ನಾಟ್ ಅ ಡಿಫೈನ್ಡ್. ಭಕ್ತಿ ಅಂದ್ರೆ ನಂಬುಗೆ, ಪ್ರತಿಭಟನೆ ಅಲ್ಲ. ಈ ಶಬ್ದ ಬಹಳ ಅದ್ಭುತವಾಗಿ ಬರೆದಿದ್ದು ಸ್ನೇಹಿತರೆ. ಇಲ್ಲಿ ಭಕ್ತಿ ಅಂದ್ರೆ ನಂಬಿಕೆ ಹೊರತಾಗಿ ಪ್ರತಿಭಟನೆ ಮಾಡುವುದಲ್ಲ. ಇಲ್ಲಿ ಬಂದ ನಂತರ ಈ ಭಕ್ತಿಯ ಪ್ರತಿಫಲವನ್ನ ಯಾರ್ಯಾರು ನಮ್ಮ ಹಿರಿಯ ಬಂಧುಗಳು ತಮ್ಮ ಭಕ್ತಿಯನ್ನ ಇದ್ರೊಳಗೆ ಇಟ್ಟಿದ್ರು ಅದರ ಪ್ರತಿಫಲವನ್ನ ನಾವೂ ನೋಡಿದೀವಿ. ನಾನು ಸ್ವತಃ ನನ್ನಷ್ಟಕ್ಕೆ ನಾನು ಕಂಡುಕೊಂಡೆ ಈ ಭಕ್ತಿಯ ಪ್ರತಿಫಲವನ್ನ. ಅದರ ಜೊತೆಗೆ ಇಲ್ಲೇನು ಹಿರಿಯರು ಕೂತಿದ್ರಲ್ಲ ಅವರಲ್ಲೂ ಕೂಡ ಕಂಡುಕೊಂಡಿವಿ ಸ್ನೇಹಿತರೆ. ಈ ಭಕ್ತಿಯನ್ನ ಈ ಕಾರ್ಯಕ್ರಮದಲ್ಲಿ ಇಟ್ಟು ಅಥವಾ ನನ್ನ ಮೇಲಿನ ಶಕ್ತಿಯ ಮೇಲೆ ಅತ್ಯಂತ ಭಕ್ತಿಯಿಂದ ನಂಬಿಕೆಯಿಂದ ನಾನು ಪ್ರಾರ್ಥನೆ ಮಾಡಿದಾಗ ಈ ಎಲ್ಲ ಪ್ರತಿಫಲಗಳನ್ನ ನಾವು ಕಂಡೀವಿ. ಇಲ್ಲಿ ಬಂದ ನಂತರ ಬಿಡಬಹುದಿತ್ತಲ್ಲ, ಅಲ್ಲೆಲ್ಲೋ ಹಾಕಿದ್ರು 3 ತಿಂಗಳ ಒಳಗೆ ಇಟ್ಟಿದ್ರು, ಆಯ್ತು ಸರಿ, ಹೊರಗೆ ಹಾಕರ್ ಬಿಟ್ಟಿದ್ರು, ಆಮೇಲೆ ಮತ್ತೆ ಬಂದು ಕುಡಿಬೋದಿತ್ತಲ್ಲ, ಇಲ್ಲ ಮಾಡ್ಬೋದಿತ್ತಲ್ಲ, ಯಾಕಾಗ್ಲಿಲ್ಲ? ಇಲ್ಲಿ ಕಂಡುಕೊಂಡಿದ್ದು ಹಿರಿಯ ಬಂಧುಗಳು ಯಾವ ದಾರಿಯನ್ನ ಅನುಸರಿಸಿದ್ದಾರೆ, ಅವುಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ, ಅದನ್ನ ಕೂಡ ನಾವು ಕಂಡುಕೊಂಡಿದ್ವಿ. ಅದನ್ನ ಕಂಡುಕೊಂಡಾಗ ನಮಗಿಲ್ಲಿ ಅರ್ಥ ಆಗಿದ್ದು ಸ್ನೇಹಿತರೆ, ಇಲ್ಲಿ ಭಕ್ತಿಯ ಪ್ರತಿಫಲವನ್ನ ಇಲ್ಲಿ ಏನು ಭಕ್ತಿಯಾಗಿ ಇಟ್ಟಾಗ, ನಂಬಿಕೆ ಇಟ್ಟಾಗ ಏನು ಸಿಕ್ಕದ ನಮ್ಮ ಹಿರಿಯ ಬಂಧುಗಳ ಮುಖಾಂತರ ನಾವು ಕೂಡ ನೋಡಿದೆವು ಸ್ನೇಹಿತರೆ. ಇಲ್ಲಿ ಮುಂದೆ ಬರೀತಾರ ಅವರು, ಮದ್ಯ ವ್ಯಸನದ ಅಂತಿಮ ದುರ್ಗತಿಯಿಂದ ಪಾರಾದ ನಾವೆಲ್ಲರೂ ಚೆನ್ನಾಗಿಟ್ಕೊಡ್ರಿ. ಮದ್ಯ ವ್ಯಸನದ ಅಂತಿಮ ದುರ್ಗತಿ ಫೈನಲ್ ಸ್ಟೇಜ್ ಅಲ್ಲೇ ಇದ್ದಾಗ ನಾವಿಲ್ಲಿ ಬಂದೇವಿ. ಕೆಲವೊಬ್ಬರು ಅಷ್ಟು ದೌಡ್ ಬೇಗ ಬಂದಾರ, ಒಂದಿಷ್ಟು ಹುಡುಗರು ಸ್ವಲ್ಪ ಅರ್ಥ ಮಾಡ್ಕೊಂಡು ಬೇಗನ ನಮಗೂ ಮುಂದೆ ಹಿಂಗ್ ತೊಂದರೆ ಆಗ್ತದ ಅಂತ ಹೇಳಿ ಬಂದಾರ. ಆದ್ರೆ ನನ್ನಂತ ಒಬ್ಬ ಪೂರ್ತಿ ಪ್ರಮಾಣದ ರಾಕ್ ಬಾಟಮ್ ಅಂತ ಏನ್ ಹೇಳ್ತೀವಿ, ಅಂತಿಮ ದುರ್ಗತಿ ಇದು. ಫೈನಲ್ ಇದು ಹೇಳ್ತಾರ, ಏನದು ಫೈನಲ್ ಕ್ಯಾಟಾಸ್ಟ್ರೋಫಿ ಅಂತ ಹೇಳ್ತಾರ. ಅಂತಿಮ ದುರ್ಗತಿ, ಫೈನಲ್ ಕ್ಯಾಟಾಸ್ಟ್ರೋಫಿ. ಇನ್ನು ಬೇರೆ ದಾರಿ ಇರ್ಲಿಲ್ಲ ನನಗೆ. ಸೊ ಅಂತ ಬಂದಂತವ್ರು, ಅಂತ ಅಂತಿಮ ದುರ್ಗತಿಯಿಂದ ಪಾರಾದಂತ ಸ್ತ್ರೀ ಪುರುಷರು ಇಲ್ಲಿ ಒಟ್ಟು ಸೇರಿ ಕೂತಾರ. ಅವರು ತಮ್ಮ ಎಲ್ಲ ನೋವುಗಳನ್ನ, ಅಹವಾಲುಗಳಿಂದ, ತಮ್ಮ ತೊಂದರೆಗಳಿಂದ ಪಾರಾಗುವುದನ್ನ ನಾವು ನೋಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನಾವು ನೋಡಿದ್ವಿ ಅಂತ ಬರೀತಾರ ಅವರು. ನಾವು ನೋಡಿವಲ್ಲ, ಇಲ್ಲಿ ಸಾಕಷ್ಟು ಹಿರಿಯ ಬಂಧುಗಳು ಕೂತು ತಮ್ಮ ಬದುಕನ್ನ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಂಡಾರ. ಅವರಲ್ಲಿ ಇವತ್ತು ನೋವಿಲ್ಲ, ಅವರಲ್ಲಿ ಇವತ್ತು ಅಹವಾಲುಗಳಿಲ್ಲ, ಇವೆಲ್ಲಗಳಿಂದ ಅವ್ರು ಪಾರಾಗ್ಯಾರ. ಯಾವುದೇ ಅಸಾಧ್ಯವಾದಂತ ಪರಿಸ್ಥಿತಿಗಳಲ್ಲಿ ಅವರು ಬಹಳ ಶಾಂತ ಚಿತ್ತರಾಗಿ ನಾವು ಕೂಡ ಇವತ್ತು ಸ್ವೀಕರಿಸ್ತೀವಿ. ಅದನ್ನ ನೋಡಿ ನಾವು ಅಸಾಧ್ಯ ಪರಿಸ್ಥಿತಿಗಳಲ್ಲಿ ನಮ್ಮಿಂದ ಏನು ಬದಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಗಳನ್ನ ನಾವು ಬಹಳ ಶಾಂತ ಚಿತ್ತರಾಗಿ ಅಥವಾ ಪ್ರಶಾಂತತೆಯನ್ನ ಬೇಡಿದ್ವಿ. ಅವುಗಳ ವಿರುದ್ಧ ನಾವು ಓಡದೆ, ಅವುಗಳಿಂದ ಪಲಾಯನ ಮಾಡದೆ, ತೊಂದರೆಗಳಿಂದ, ಆ ಸನ್ನಿವೇಶಗಳಿಂದ, ಅಂತ ಸಂಗತಿಗಳಿಂದ, ಅಂತ ವಿಷಯಗಳಿಂದ ಪಲಾಯನ ಮಾಡದಂತೆ ಓಡಿ ಹೋಗದೆ, ಮತ್ತ ಅದರ ಜೊತೆಗೆ ಅವುಗಳನ್ನ ಪ್ರತಿಭಟಿಸದೆ ನಾವು ನೋಡ್ಲಿವಿ. ಅಲ್ಲಿ ನಮಗೆ ಪ್ರತಿಭಟನೆನೂ ಮಾಡಂಗಿಲ್ಲ, ಅಂತ ವಿಷಯಗಳಿಂದ ಅವುಗಳಿಂದ ಓಡಿನೂ ಹೋಗಿಲ್ಲ. ಅವುಗಳಿಂದ ಓಡದೆ, ಅವುಗಳನ್ನ ಪ್ರತಿಭಟಿಸದೆ ಶಾಂತ ಚಿತ್ತರಾಗಿ ಪ್ರಶಾಂತತೆಯಿಂದ ನಾವು ಸ್ವೀಕರಿಸುವುದನ್ನ ನಾವು ಇಲ್ಲಿ ನೋಡಿದ್ವಿ. ನಾವು ಕೂಡ ಅದನ್ನ ಕಲಿತೀವಿ ಸ್ನೇಹಿತರೆ. ಇಲ್ಲಿ ಕಂಡೆವು ಅಂತ ಹೇಳ್ತಾರ ಅವರು. ಏನು ನಮ್ಮ ಹಿರಿಯ ಬಂಧುಗಳು ನೋಡ್ತೀವಲ್ಲ, ಅವರಲ್ಲಿ ಇದನ್ನೆಲ್ಲವನ್ನ ಕಂಡ್ವಿ. ಈ ಪ್ರೇಯರ್ನ ಅರ್ಥ ಇಲ್ಲಿದೆ. ಆ ಪ್ರೇಯರ್ ನಾವು ಮಾಡ್ತೀವಲ್ಲ, ಅದು ಇಲ್ಲಿದೆ. ಅಸಾಧ್ಯ ಪರಿಸ್ಥಿತಿಗಳಲ್ಲಿ ಅವರು ಬಹಳ ಶಾಂತ ಚಿತ್ತರಾಗಿ ಅವುಗಳಿಂದ ಓಡದೆ ಅಥವಾ ಪ್ರತಿಭಟಿಸದೆ ಸ್ವೀಕರಿಸುವುದನ್ನ ನಾವು ಕಂಡೆವು. ನಮಗೇನ್ ಹೇಳ್ತದೆ 2ನೇ ಸಾಲು, ನಮ್ಮಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನ ಸ್ವೀಕರಿಸಕ್ಕೆ ಏನ್ ಬೇಕು? ಪ್ರಶಾಂತತೆ ಬೇಕು. ಅವುಗಳನ್ನು ಆ ಪ್ರಶಾಂತತೆ ಕೊಡು ಅಂತ ಕೇಳಿದ್ರು. ಸೊ ಇದು ಬರೇ ಭಕ್ತಿ ಮಾತ್ರವಲ್ಲ ಅಂತ ಹೇಳ್ತಾರ ಅವರು. ಇದು ಕೇವಲ ಭಕ್ತಿ ಅಲ್ಲ, ಎಲ್ಲಾ ಸಂದರ್ಭಗಳಲ್ಲಿ ರಿಸಲ್ಟ್ ಬರುವಂತ ಭಕ್ತಿಯಾಗಿತ್ತು, ಫಲಕಾರಿಯಾಗುವಂತ ಭಕ್ತಿಯಾಗಿತ್ತು. ಈ ವಿಷಯ ಇದೆಯಲ್ಲ, ಅಸಾಧ್ಯವಾದ ಪರಿಸ್ಥಿತಿಗಳನ್ನ ಬಹಳ ಶಾಂತ ಚಿತ್ತವಾಗಿ ನೋಡಿ, ಅವುಗಳಿಂದ ಓಡಿ ಹೋಗದೆ, ಅವುಗಳನ್ನ ಪ್ರತಿಭಟಿಸದೆ, ಅವುಗಳನ್ನ ನಮ್ಮ ಬದುಕಲ್ಲಿ ಸ್ವೀಕಾರ ಮಾಡಿ ಶಾಂತ ಚಿತ್ತರಾಗಿ ಏನು ಉಳಿದ್ವಿ, ಇದು ಕೇವಲ ಭಕ್ತಿಯಿಂದ ಅಲ್ಲ, ಭಕ್ತಿ ಮಾತ್ರ ಅಲ್ಲ, ಇದು ಫಲಕಾರಿಯಾಗಬಲ್ಲ ಭಕ್ತಿಯಾಗಿತ್ತು ಸ್ನೇಹಿತರೆ. ಬಹಳ ಮಾತಾಡಿದ್ರು ನಮಗೆ.
ಬಂದಾಗ ಬಹಳ ಮಾತಾಡಿದ್ರು, ಬದುಕನ್ನ ಬಹಳ ಕೆಟ್ಟದಾಗಿ ನೋಡಿದ್ವಿ, ನಾವು ಕೂಡ ನೋಡಿದ್ವಿ, ಜನ ಕೂಡ ನಮ್ಮನ್ನ ಮಾತಾಡಿದ್ರು. ನಾವು ಸರಿ ಇದ್ರೆ ಅವ್ರು ಮಾತನಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ ನಂತರ ಇದು ಎಷ್ಟು ಫಲಕಾರಿ ಆಯ್ತು ಅಂತಂದ್ರೆ ಅಷ್ಟು ಫಲಕಾರಿ ಆಗಿತ್ತು ಸ್ನೇಹಿತರೆ. ಕ್ರಮೇಣ ನಾವೆಷ್ಟು ವಿನಯಶೀಲರಾಗಬೇಕೋ ಅಷ್ಟು ವಿನಯಶೀಲರಾಗಲು ಇಲ್ಲಿ ಕಲಿತುಕೊಂಡೆವು. ಹ್ಯುಮಿಲಿಟಿ, ವಿನಯಶೀಲತೆ ಅನ್ನುವಂಥದ್ದು ಏನದ ಅಂತಂದ್ರೆ ಅದು ಬಹಳ ಅಂದ್ರೆ ಬಹಳ ಇಲ್ಲಿ ಅರ್ಥ ಕೊಡುವಂಥದ್ದು, ಬಹಳ ಅಂದ್ರೆ ಬಹಳ ವ್ಯಾಲ್ಯೂ ಇರುವಂತದ್ದು ಸ್ನೇಹಿತರೆ ಈ ಹ್ಯುಮಿಲಿಟಿ, ವಿನಯಶೀಲತೆ. We soon concluded that whatever price in humility we must pay. ಈ ವಿನಯಶೀಲತೆಗೆ, ಈ ನಮ್ರತೆಯನ್ನ ನಾವು ಗಳಿಸಬೇಕು ಅಥವಾ ನಾವು ಪಡೆದುಕೊಳ್ಬೇಕು ಅಂತಂದ್ರೆ ನಾವು ಏನು ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಆಗಿರಬೇಕು. We must pay and we would pay. ಮುಂದೆ ಏನಾಗ್ತದ ಓದಿ ಸ್ನೇಹಿತರೆ. ನಾವು ಇವಾಗ ಭಕ್ತಿಯಿಂದ ತುಂಬಿರುವ ಆದರೆ ಮದ್ಯದ ದುರ್ನಾತ ಬಡಿಯುವ ವ್ಯಕ್ತಿಯನ್ನು ನೋಡೋಣ. ಅವನು ಭಕ್ತಿವಂತನೆಂದು ಅವನು ನಂಬುತ್ತಾನೆ. ಅವನ ಧಾರ್ಮಿಕ ಆಚರಣೆಗಳು ತಪ್ಪಿಲ್ಲದವು. ಅವನಿಗೆ ಖಂಡಿತ ತಿಳಿದಿದೆ ಆತನಿಗೆ ದೇವರಲ್ಲಿ ನಂಬಿಕೆ ಇದೆ ಎಂದು. ಅವನು ನಿರ್ಧಾರ ಕೈಗೊಳ್ಳುತ್ತಾನೆ ಮತ್ತು ನಿರ್ಧಾರ ಕೈಗೊಳ್ಳುತ್ತಾನೆ, ಆದರೆ ಕಳೆದ ಬಾರಿಗಿಂತಲೂ ಅತಿ ಕೀಳಾಗಿ ವರ್ತಿಸುತ್ತಾನೆ. ದೇವರ ಸಹಾಯ ಕೇಳುತ್ತಾ ವ್ಯರ್ಥವಾಗುತ್ತದೆ. ಹೀಗೆ ಕಾಯ್ತು. ಧಾರ್ಮಿಕ ವ್ಯಕ್ತಿಗಳಿಗೆ, ವೈದ್ಯರಿಗೆ, ಮಿತ್ರವೃಂದಕ್ಕೆ, ಕುಟುಂಬದವರಿಗೆ ಅಮಲು ಬಿಡಲು ಇಚ್ಛಿಸುವ ಬಿಡಲಾರದ ವ್ಯಕ್ತಿಯು ಅತಿ ಕಳಕಳಿಯ ಒಗಟಾಗಿರುತ್ತಾನೆ, ಆದರೆ ಹೆಚ್ಚಿನ ಏಗಳಿಗಲ್ಲ. ನಮ್ಮಲ್ಲಿ ಅನೇಕರು ಅಂತಹವರಿದ್ದಾರೆ ಮತ್ತು ಆ ಒಗಟಿನ ಉತ್ತರ ಕಂಡವರಾಗಿದ್ದಾರೆ. ಭಕ್ತಿಯ ಗುಣಮಟ್ಟವು ಅದರ ಪರಿಣಾಮಕ್ಕಿಂತ ಉತ್ತಮವೂ ಆಗಿರಬೇಕು ಎಂಬುದಷ್ಟೇ ಉತ್ತಮವಾಗಿದೆ. ಇದು ನಮಗೆ ಅರ್ಥವಾಗಿರಲಿಲ್ಲ. ನಮ್ಮಲ್ಲಿ ನಿಜವಾಗಿಯೂ ಇರದ ವಿನಯಶೀಲತೆ ನಮ್ಮಲ್ಲಿತ್ತು ಅಂದುಕೊಂಡಿದ್ದೆವು. ನಾವು ನಮ್ಮ ಧಾರ್ಮಿಕ ಆಚರಣೆಗಳನ್ನು ಗಂಭೀರ ಮತ್ತು ಭಕ್ತಿಭಾವದಿಂದ ಆಚರಿಸಿದ್ದೇವೆಂದು ಕೊಂಡಿದ್ದೆವು, ಆದರೆ ಅದು ನಾಮ ಮಾತ್ರವಾಗಿತ್ತು ಎಂಬುದು ನಮಗೆ ನಂತರ ತಿಳಿಯಿತು. ನಾವು ಭಾವುಕತೆಯಲ್ಲಿ ಮುಳುಗೇಳುತ್ತಿದ್ದು ಅದನ್ನೇ ನಮ್ಮ ಧಾರ್ಮಿಕ ಭಾವನೆಯಾಗಿ ತಿಳಿದುಕೊಂಡಿದ್ದೆವು. ಮೇಲಿನ ಎರಡು ಸಂದರ್ಭಗಳಲ್ಲಿ ಬದಲಿಗೆ ಏನು ಇಲ್ಲದೆಯೇ ನಾವು ಏನನ್ನೂ ಅಪೇಕ್ಷಿಸುತ್ತಿದ್ದೆವು. ದೇವರ ಕೃಪೆಯು ನಮ್ಮ ಮನಸ್ಸಿನ ಮೇಲಿದ್ದ ಮದ್ಯದ ಹಿಡಿತವನ್ನು ಓಡಿಸುವಂತೆ ನಾವು ನಮ್ಮ ಮನಸ್ಸನ್ನು ದೇವರ ಕೃಪೆಗಾಗಿ ಶುದ್ಧೀಕರಿಸಿ ಇಟ್ಟಿದ್ದಿಲ್ಲ. ಯಾವುದೇ ಆಳವಾದ ಅರ್ಥವತ್ತಾದ ರೀತಿಯಿಂದ ನಮ್ಮದೇ ಬಗ್ಗೆ ನಾವು ಸರಿಯಾದ ವಿಚಾರಣೆ, ಆತ್ಮವಿಮರ್ಶೆ ತೆಗೆದುಕೊಂಡಿದ್ದಿಲ್ಲ. ನಮ್ಮಿಂದ ನೊಂದವರಿಗೆ ನಾವು ಪರಿಹಾರ ಒದಗಿಸಿಲ್ಲ ಅಥವಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಕೊಟ್ಟಿದ್ದಿಲ್ಲ. ನಮ್ಮ ಪ್ರಾರ್ಥನೆಯು ಸರಿಯಾಗಿರಲಿಲ್ಲ. ನಾವು ನಿನ್ನ ಇಚ್ಛೆಯಂತಾಗಲಿ ಎನ್ನುವ ಬದಲು ನಮ್ಮ ಇಚ್ಛೆಗಳನ್ನು ಪೂರ್ತಿಗೊಳಿಸು ಎಂದು ಪ್ರಾರ್ಥಿಸುತ್ತಿದ್ದೆವು. ದೇವರ ಮತ್ತು ಮನುಷ್ಯನ ಪ್ರೀತಿಯನ್ನು ನಾವು ಅರ್ಥೈಸಲಾರರಾದೆವು. ಹಾಗಾಗಿ ನಾವು ಆತ್ಮವಂಚನೆಗೊಳಗಾದೆವು ಮತ್ತು ನಮ್ಮನ್ನು ಸೀಮಿತತೆಗೆ ಮುಟ್ಟಿಸಲು ಬೇಕಾದ ಕೃಪೆಯನ್ನು ಸ್ವೀಕರಿಸಲಾರರಾದೆವು. ಓಕೆ, ಅದ್ಭುತವಾಗಿ ಇಲ್ಲಿ ವಿವರಿಸ್ತಾರೆ ಸ್ನೇಹಿತರು. ಇದೆಲ್ಲವನ್ನ ವಿನಯಶೀಲತೆಯನ್ನ ಕಲ್ತುಕೊಂಡಾಗ, ಭಕ್ತಿ ಅರ್ಥವನ್ನ ನಾವು ಕಲ್ತುಕೊಂಡಾಗ, ಅಥವಾ ಭಕ್ತಿ ಅಂದ್ರೆ ಏನು, ನಂಬಿಕೆ ಅಂದ್ರೆ ಏನು ಅಂತ ಹೇಳಿ ನಾವು ತಿಳಿದುಕೊಂಡಾರ ಇಲ್ಲೇನಾಗ್ತದಂದ್ರೆ ಭಕ್ತಿ ಇದೆ ಒಬ್ಬ ಮನುಷ್ಯನಲ್ಲಿ. ಆದ್ರೆ ಆ ಭಕ್ತಿಯ ನಡುವೆ ಮಧ್ಯದ ದುರ್ನಾತ ಬಡಿಯುವ ವ್ಯಕ್ತಿಯನ್ನ ನೋಡೋಣ ಅಂತ ಹೇಳ್ತಾರೆ. ಸಾಕಷ್ಟು ದೇವರನ್ನ ನಂಬುತ್ತಾರೆ. ನಾನು ಕುಡಿದ ನಿಶ್ಚಯ ದೇವರನ್ನ ಕೇಳಿದ್ದೀನಿ. ನಾನು ಕೂಡ ಸಾಕಷ್ಟು ಕುಡಿದ ನಿಶೆಯಲ್ಲಿ ಅಥವಾ ದುರ್ನಾಥದಲ್ಲಿ ನೋಡಿ ಭಕ್ತಿ ಐತಿ ನಮ್ಮ ಹತ್ರ. ಭಕ್ತಿ ಅಂದ್ರೆ ಹೆಂಗಂದ್ರ ಅತ್ಯಂತ ಪವಿತ್ರವಾದ ಸ್ಥಳಗಳಿಗೆ ನಾನು ಕುಡಿದು ಹೋಗಿನಿ. ಒಳಗಡೆ ದೇವರ ಏನಾರ ಕಾಪಾಡು. ಸ್ವತಃ ನಮ್ಮ ಮನೆ ದೇವರು ಹಿಡ್ಕೊಂಡು ಧರ್ಮಸ್ಥಳ ಕಡೆ ಹಿಡ್ಕೊಂಡು, ಧರ್ಮಸ್ಥಳ ಕಡೆ ಬರುವಂತ ಕೆಲವೊಂದಿಷ್ಟು ಒಳ್ಳೊಳ್ಳೆ ದೇವರುಗಳನ್ನು ಹಿಡ್ಕೊಂಡು ಅಲ್ಲೇನ ಪ್ಯಾಟರ್ನ್ ಅಲ್ಲಿ ಬರುವಂತ ಎಲ್ಲಾ ದೇವರುಗಳು ಕುಡಿದು ಹೋಗಿತ್ತು. ಭಕ್ತಿ ದೇವರಿಗೆ ಹೊಂಟೀನಿ, ನಾನು ಗುಡಿಗೆ ಹೊಂಟೀನಿ. 100% ಭಕ್ತಿ ಇದೆ. ಆದ್ರೆ ಆ ಭಕ್ತಿಯಲ್ಲಿ ಮಧ್ಯದ ದುರ್ನಾತ ಪಡೆಯುವಂತ ವ್ಯಕ್ತಿ. ನಾನು ನನ್ನಷ್ಟಕ್ಕೆ ನಾನೇ ಭಕ್ತಿವಂತನೆ ಅಂತೇಳಿ ನಾನು ನಂಬ್ತೀನಿ. ನನ್ನಲ್ಲಿ ಆಚರಣೆಗಳಿದ್ದು, ಧಾರ್ಮಿಕ ಆಚರಣೆಗಳನ್ನ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಪುನಸ್ಕಾರ ಮಾಡ್ತಿದ್ದೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ, ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಹೆಂಗ್ ಮಾಡೋದಂದ್ರೆ 4 ಬೀರ್ ಕುಡ್ದ ಮಾಡಿದ್ದೆ. ಆ ಲಕ್ಷ್ಮೀ ಪೂಜೆಗೆ ಏನ್ ಡೆಕೋರೇಷನ್ ಮಾಡಕ್ ಹೋಗ್ಬೇಕಾಗಿರ್ತದ, ಒಂದೊಂದು ಸಾಮಾನು ಬಿಟ್ಟು ಬರೋದು. ಒಮ್ಮೆ ಸೂಜಿ ತರ್ತೀನಿ ಅಂತ ಹೋಗುದು, ಒಮ್ಮೆ ಸುತ್ತಳಿ ತರ್ತೀನಿ ಅಂತ ಹೋಗುದು, ಒಮ್ಮೆ ಹೂವ ಬಿಟ್ಟು ಬರ್ತೀನಿ ಅಂತ ಹೋಗುದು, ಒಮ್ಮೆ ಮ್ಯಾಗ ಡೆಕೋರೇಷನ್ ಬಲ್ಪ್ ಬಿಟ್ಟು ಬರ್ತೀನಿ ಅನ್ನುವಂಥದ್ದು. ದೀಪಾವಳಿ, ಅಮಾವಾಸ್ಯೆ, ದೊಡ್ಡ
ಪೂಜೆ ನಮ್ಮ ಕಡೆ ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ 4 ಸಲ ಹೋದ್ರೆ 4 ಸಲ ಬೀರ್ ಕುಡ್ಕೊಂಬಂದು ಸ್ನಾನ ಮಾಡಿ ಜಳಕಕ್ಕೆ ನಿಲ್ಲುದು. ಒಳಗಡೆ ಎಣ್ಣೆ ಹೊರಗಡೆ ಭಕ್ತಿ. ನಂದು ಇತ್ತಿದೆ, ಹಿಂಗಾಗಿತ್ತಿದೆ, ನನಗಾಗಿತ್ತು. ನಮ್ಮಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳಿದ್ದು, ಅವು ತಪ್ಪಿಲ್ಲದಿದ್ದು. ನಮಗೆ ಖಂಡಿತವಾಗಿ ದೇವರ ಮೇಲೆ ನಂಬಿಕೆ ಇತ್ತು. ಇದೆ, ಅವನು ಹೇಳ್ತಾರಲ್ಲಿ, ಖಂಡಿತವಾಗಿ ಅವ್ರಿಗೆ ದೇವರ ಮೇಲೆ ನಂಬಿಕೆ ಇತ್ತು. ಆಮೇಲೆ ಸಾಕಷ್ಟು ಸಲ ನಾನು ಕೂಡ ನಿರ್ಧಾರಗಳನ್ನ ಕೈಗೊಳ್ತೇನೆ. ಏನಂತ? ಬಿಟ್ಟು ಬಿಡಬೇಕು, ಇದರಿಂದ ದೂರ ಆಗಬೇಕು. ಎಷ್ಟು ನಿರ್ಧಾರಗಳನ್ನ ಮಾಡಿಲ್ಲ. ದೀಪಾವಳಿ ಹೊತ್ತು, ಮತ್ತೊಂದು ಅಮಾವಾಸ್ಯೆ ಬಂತು, ನವೆಂಬರ್ ಬಂತು, ಜನವರಿ 1 ಕುಡಿದು ಬಿಟ್ಟು ಬಿಡೋನು, ನ್ಯೂ ಇಯರ್ಗೆ ಬಿಡೋನು, ನ್ಯೂ ಇಯರ್ಕ್ ಆದ ನಂತರ ಸಂಕ್ರಾಂತಿಗೆ ಬಿಡೋನು, ಸಂಕ್ರಾಂತಿ ಅದಾಗ ಬೇಡ, ಹೋಳಿ ಹುಣ್ಣಿ ಬಣ್ಣ ಗಿಣ್ಣ ಆಡಿ ಕುಡಿಯೋದು, ಲಾಸ್ಟ್ ಕುಡಿದು ಬಿಟ್ಟು ಬಿಡುದು, ಮುಂದೆ ಬೇಡಪ್ಪ ಹೋಳಿ ಹುಣ್ಣಿ ಬೇಡ, ಯುಗಾದಿಗೆ ಬಿಡುದು, ಮಕ್ಕಳ ಬರ್ತಡೇಗೆ ಬಿಡುದು, ನನ್ನ ಬರ್ತಡೇಗೆ ಬಿಡುದು, ಆನಿವರ್ಸರಿಗೆ ಬಿಡುದು. ಅಲ್ಲಿ ತನ್ನ ಟಾರ್ಗೆಟ್. ನಿರ್ಧಾರಗಳನ್ನ ಕೈಗೊಳ್ತಾನ ಮತ್ತು ನಿರ್ಧಾರಗಳನ್ನ ಕೈಗೊಳ್ತಾನ. ಆದ್ರೂ ಕೂಡ ಕಳೆದ ಬಾರಿಗಿಂತ ಹೆಚ್ಚಿನ ಕೀಳಾಗಿ ವರ್ತಿಸ್ತಿದ್ವಿ. ಏನು ನಿರ್ಧಾರಗಳನ್ನ ತಗೊಂಡು 4 ದಿವಸ, 2 ದಿವಸ, 3 ದಿವಸ, ಒಮ್ಮೊಮ್ಮೆ 1 ದಿವಸ ಇಲ್ಲ 2 ದಿವಸ ಅಷ್ಟೇ ಆ ನಿರ್ಧಾರ ಎಲ್ಲ ಹೋಗ್ಬಿಡ್ತಿದ್ವು ಮರ್ತು. ಮೊದಲು ಏನು ನಿರ್ಧಾರ ತಗೊಂಡು ಏನು ಇನ್ನ ಮೊದಲು ಒಂದಿಟ್ಟು ಬೇಷ್ ಇರ್ತಿತ್ತು, ಅದಕ್ಕಿಂತ ಕೀಳಾಗಿ ವರ್ತನೆ ಮಾಡು. ಸೊ ದೇವರ ಸಹಾಯ ಕೇಳುತ್ತಾ ವ್ಯರ್ಥವಾಗುತ್ತದೆ. ಇಷ್ಟೆಲ್ಲವನ್ನ ಮಾಡ್ತಾ ದೇವರ ಸಹಾಯ ಕೇಳಿದ್ರೆ ಅದೆಲ್ಲವೂ ವ್ಯರ್ಥ ಆಗ್ತದ. ಹೀಗೆ ಕಾಯ್ತು ಅನ್ನುವಂಥದ್ದನ್ನ ಕೇಳ್ಕೊತೀವಿ ನಮಗ್ ನಾವೇ. ಯಾಕೆ ದೇವ್ರು ಬಿಡ್ತಾವಲ್ಲ? ದೇವ್ರಿಗೆ ಪ್ರೇಯರ್ ಮಾಡ್ತೀವಿ, ಪೂಜೆಗೆ ಹೋಗ್ತೀವಿ, ಗುಡಿಗೆ ಹೋಗ್ತೀವಿ, ಎಲ್ಲ ಧರ್ಮ ಏನು ಎಲ್ಲ ಏನು ಅಂತೀವಿ ನಾವಕ್ಕ, ಒಳ್ಳೊಳ್ಳೆ ಪೂಜಾ ಸ್ಥಳಗಳಿಗೆ ಎಲ್ಲ ಕಡೆನೂ ಹೋಗ್ತೀವಿ. ಆದ್ರೂ ಕೂಡ ಯಾಕೆ ಹೀಗೆ ಕಾಯ್ತು? ದೇವರ ಸಹಾಯ ಕೇಳುತ್ತಾ ವ್ಯರ್ಥವಾಗುತ್ತಿದೆ. ಎಷ್ಟು ಕೇಳಿದ್ರು ದೇವ್ರು ಬಿಡ್ಸಕ್ ತಯಾರಿಲ್ಲ. ಬಿಡಿಸ್ಬೇಕಾಗಿದ್ರೆ ಅವಾಗ ಬಿಡಿಸ್ಬೇಕಾಗಿತ್ತು. ಹೀಗೆ ಕಾಯ್ತು. ಇಲ್ಲಿ ಹೇಳ್ತಾರ ಅವರು, ಧಾರ್ಮಿಕ ವ್ಯಕ್ತಿಗಳಿಗೆ, ವೈದ್ಯರಿಗೆ, ಗೆಳೆಯರಿಗೆ, ಮನೆಯವರಿಗೆ, ಅಥವಾ ಸ್ವತಃ ಅಮಲು ಬಿಡಲು ಇಚ್ಛಿಸ್ತಾನಲ್ಲ ವ್ಯಕ್ತಿ, ಅವನಿಗೆ ಅವನೇ ಒಗಟಾಗಿರ್ತಾನೆ. ಇಲ್ಲಿ ಇಷ್ಟೆಲ್ಲಾ ಪ್ರಯತ್ನ ಮಾಡ್ತೀನಿ ಆದ್ರೂ ಕೂಡ ಆಗೋಲ್ದಂತ ತನಗೆ ತಾನ ಒಗಟಾಗ್ತಾನೆ. ಯಾಕೆ ಹಿಂಗಾಗ್ತದ ಅಂತ ಹೇಳಿ ಇನ್ನು ಅವನು ನೋಡ್ಕೊಳ್ಳೋರು, ಮನೆಯವ್ರು ಇರ್ಲಿ, ಹೊರಗಿನವ್ರು ಇರ್ಲಿ, ಡಾಕ್ಟರ್ ಇರ್ಲಿ, ಸಮಾಜದ ಇರ್ಲಿ, ಎಲ್ಲರೂ ಅವ್ರಿಗೂ ಕೂಡ ಇವು ಮೇನ್ 4 ಅಕ್ಸೆಪ್ಟ್. ಧಾರ್ಮಿಕ ವ್ಯಕ್ತಿಗಳು, ಮನೆಯಾಗ ಡಾಕ್ಟರ್ಗಳು, ಮನೆಯ ಗೆಳೆಯರು, ಮನೆ ಕುಟುಂಬದ ಸದಸ್ಯರು. ಸ್ವತಃ ಅವನಿಗೂ ಕೂಡ ಅಮಲನ್ನು ಬಿಡಲು ಇಚ್ಛಿಸುವ ಬಿಡಲಾರದ ವ್ಯಕ್ತಿಯ ಅತಿ ಕಳಕಳಿಯ ಒಗಟಾಗಿರುತ್ತಾನೆ ಅಂತ ಬರೀತಾರೆ. ನಮಗ್ ಗುರ್ತನ ಹಾಕಿದ್ದಿಲ್ಲ, ಕುಡಿಬಾರ್ದಂತ ಹೊಕ್ಕಿದೆ, ಮತ ಕುಡಿದ್ಬಿಡ್ತಾನೆ. ಯಾಕೆ ಕುಡಿತೀನಿ ಅಂತಾನು ಗುರ್ತಿಲ್ಲ. ಎಲ್ಲಾರು ಹಿಂಗೆ ಇರಂಗಿಲ್ಲ ಅಂತ ಹೇಳ್ತಾರ ಅವ್ರು ಮತ್ತೆ ಅದ್ರ ಮುಂದ. ಆದ್ರೆ ನಮ್ಮಲ್ಲಿ ಅನೇಕರು ಅಂತವರಿದ್ದಾರೆ. ಮತ್ತು ಆ ಒಗಟಿಗೆ ಅಥವಾ ಆ ಒಂದು ರಹಸ್ಯ ಪ್ರಶ್ನೆಗೆ ಇವತ್ತು ಉತ್ತರ ಕಂಡವರು ಇಲ್ಲಿದ್ದಾರೆ ಸ್ನೇಹಿತರೆ. ಯಾಕೆ ಹಂಗಾಗ್ತಿತ್ತು ನಮಗೆ? ನಮ್ಮ ಭಕ್ತಿಯ ಗುಣಮಟ್ಟ ಹೆಂಗಿರಬೇಕು ಅಂತಂದ್ರೆ, ಆ ಭಕ್ತಿಯಿಂದ ನಮಗೇನು ಲಭಿಸ್ತದಲ್ಲ, ಆ ಲಭಿಸುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರಬೇಕು ಅಂತ ಹೇಳ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಅದು ಉತ್ತಮವಾಗಿರಬೇಕು ಅಂತ ಹೇಳ್ತಾರೆ. ನನ್ನ ಭಕ್ತಿಯ ಗುಣಮಟ್ಟ, ಕ್ವಾಲಿಟಿ, ನನ್ನ ಭಕ್ತಿ ಹೇಗಿರಬೇಕು, ಅದರ ಕ್ವಾಲಿಟಿ ಹೇಗಿರ್ಬೇಕಂದ್ರೆ, ಆ ಕ್ವಾಲಿಟಿಯ ಭಕ್ತಿಯಿಂದ ನನಗೇನು ಸಿಗ್ತದಲ್ಲ ಅದು ಅದಕ್ಕಿಂತ ಉತ್ತಮವಾಗಿರಬೇಕು ಅಂತ ಹೇಳ್ತಾರೆ. ಒಳ್ಳೆ ಭಕ್ತಿಯಿಂದ ಬೇಡಿದಾಗ ಭಗವಂತ ನಮಗೇನು ಒಳ್ಳೇದು ಮಾಡ್ತಾನಲ್ಲ, ಆ ಏನು ಒಳ್ಳೇದಿರ್ತದಲ್ಲ ಆ ಒಳ್ಳೇದಕ್ಕಿಂತ ಹೆಚ್ಚಾಗಿ ನಮ್ಮ ಭಕ್ತಿ ಇರಬೇಕು ಅಂತ ಬರೀತಾನೆ. ಇಂಥ ಸೆಂಟೆನ್ಸ್ಗಳನ್ನು ಎಲ್ಲಿ ಸಿಗ್ತಾವ ಸ್ನೇಹಿತರು? ಭಕ್ತಿಯ ಗುಣಮಟ್ಟವು ಅದರ ಪರಿಣಾಮಕ್ಕಿಂತ ಉತ್ತಮವಾಗಿರ್ಬೇಕು ಎಂಬುದಷ್ಟೇ ಉತ್ತಮವಾಗಿದೆ. ಇದು ನಮಗ ಅವಾಗ ಅರ್ಥ ಆಗ್ಲಿಲ್ಲ. ದೇವರನ್ನ ಕೇಳ್ತಿದ್ವಿ, ದೇವರ ಕುಡಿದು ಬಿಡಿಸ್ಬೇಕಾಗಿತ್ತು, ಯಾಕೆ ಬಿಡಿಸ್ಲಿಲ್ಲ? ಈ ಕ್ವಶನ್ಗಳು ನಮಗೀಗ. ಆದ್ರೆ ನಮ್ಮ ಭಕ್ತಿಯ ಗುಣಮಟ್ಟ ಹೇಗಿತ್ತು, ಕೇಳುವ ರೀತಿ ಹೇಗಿತ್ತು, ಕೇಳುವಂತ ಮನಸ್ಥಿತಿ ಹೇಗಿತ್ತು, ಇದು ನಮಗೂ ಅರ್ಥ ಆಗ್ಲಿಲ್ಲ. ನಮ್ಮಲ್ಲಿ ನಿಜವಾಗಿಯೂ ಇರದ ವಿನಯಶೀಲತೆ ಇತ್ತು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ನಾವು ಬಹಳ ಹ್ಯುಮಿಲಿಟಿ ಇದೆ, ಬಹಳ ವಿನಮ್ರತೆ ಇದೆ, ಬಹಳ ಒಳ್ಳೆ ಮನುಷ್ಯ ನಾನು, ಈ ಜಗತ್ತಿನಲ್ಲಿ ನನ್ನಂತ ಸಾಚಾ ಮನುಷ್ಯ ಯಾರೂ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ ಆಗಿತ್ತು. ನಾನು ತಿಳ್ಕೊಂಡಿದ್ದೆ. ನಮ್ಮಲ್ಲಿ ಅದನ್ನ ಹೇಳ್ತಾರ ಅವ್ರು. ನಾವು ಧಾರ್ಮಿಕ ಆಚರಣೆಗಳನ್ನ ಗಂಭೀರವಾಗಿ ಮತ್ತು ಭಕ್ತಿ ಭಾವದಿಂದ ಆಚರಿಸ್ತಿದ್ವಿ, ಇಲ್ಲ ಅಂತ ಹೇಳ್ತೇನಿಲ್ಲ. ಎಲ್ಲವನ್ನೂ ಮಾಡ್ತಿದ್ವಿ. ಬಹಳ ಚಂದ ಪೂಜೆ ಮಾಡುದು, ಎಣ್ಣೆ ಒಳಗೆ ಹಾಕೊಂಡು ಪೂಜೆ ಮಾಡುದು, ಅಥವಾ ಎಣ್ಣೆ ಕುಡಿಯಕ್ ಬೇಗ ಪೂಜೆ ಮಾಡುದು.
ಪೂಜೆ ಮಾಡಿ ಹೋಗಿ ಮೊದ್ಲಕ್ಕೆ ಬಾಟ್ಲಿ ಹಿಡ್ಕೊಂಡ್ ಕುಂದವ್ರು. ಭಕ್ತಿ ಭಾವದಿಂದ ಆಚರಿಸ್ತಿದ್ವಿ, ಆದ್ರೂ ಕೂಡ ಅದು ನಾಮಕವಾಸ್ತೆ ಆಗಿತ್ತು, ಹೆಸರಿಗೆ ಮಾತ್ರ, ತೋರ್ಪಡಿಕೆಗೆ ಮಾತ್ರ ಆಗಿತ್ತು. ನಿಜವಾದ ಭಕ್ತಿಯಿಂದ ಅದು ಆಗಿರ್ಲೇ ಇಲ್ಲ. ಸೊ ಇಲ್ಲಿ ಬರ್ತದೆ ನಮ್ಗ, ಅದ ನಂತರ ನಮ್ಗೆ ತಿಳಿತೈತಿ. ನಾವು ಯಾವಾಗ್ಲೂ ಭಾವುಕತೆಯಲ್ಲಿ ಮುಳುಗೇಳ್ತಿದ್ವಿ. ನನ್ನ ಭಾವುಕತೆನೆ ಅಥವಾ ನನ್ನ ಭಾವನೆಗಳು ಏನ್ ಇರ್ತಿದ್ವು ಅದನ್ನೇ ನಾನು ಧಾರ್ಮಿಕ ಒಂದಿಷ್ಟು ಭಾವನೆ ಅಂತ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಹೇಳ್ತಾರ ಅವರು, ಮೇಲಿನ 2 ಸಂದರ್ಭಗಳಲ್ಲಿ ಒಂದರ ಬದಲಿಗೆ ಏನೂ ಇಲ್ಲದೆ ನಾವು ಏನನ್ನ ಅಪೇಕ್ಷಿಸ್ತಿದ್ವಿ. ನಾನು ಸಂಪೂರ್ಣವಾಗಿ ಅತ್ಯಂತ ಉತ್ಕೃಷ್ಟವಾದ ಭಕ್ತಿಯಿಂದ ಭಗವಂತನನ್ನ ಬೇಡಿದಾಗ ನನಗೇನು ಸಿಗಬೇಕಾಗಿತ್ತು ಅದು ಸಿಗ್ತಿತ್ತು. ಆದ್ರೆ ನನ್ನ ಭಕ್ತಿಯಲ್ಲೇ, ನನ್ನ ಕೇಳುವಿಕೆಯಲ್ಲಿ ಅಥವಾ ನನ್ನ ಪ್ರಾರ್ಥನೆಯಲ್ಲೇ ಅದು ಇರ್ಲಿಲ್ಲ. ನನ್ನಲ್ಲಿ ಬರೇ ಡಿಮ್ಯಾಂಡ್ಗಳಿದ್ದು, ಬೇಡಿಕೆಗಳಿದ್ದು. ಭಕ್ತಿ ಇರ್ಲಿಲ್ಲ, ಬೇಡಿಕೆಗಳಿದ್ದು, ಬೇಕು ಅನ್ನುವಂಥದ್ದಿತ್ತು. ಮೇಲಿನ 2 ಸಂದರ್ಭಗಳಲ್ಲಿ ಅವ್ರು ಹೇಳ್ತಾರ, ಬದಲಿಗೆ ಏನು ಇಲ್ಲದೆಯೇ ನಾವು ಏನನ್ನೋ ಅಪೇಕ್ಷಿಸುತ್ತಿದ್ವಿ. ಅದಕ್ಕ ಇಲ್ಲಿ ಹೇಳ್ತಾರೆ, ಯಾವಾಗ ನಾವು ದೇವರ ಹತ್ರ ಕೇಳ್ತಿದ್ವಲ್ಲ, ಅವಾಗ ದೇವರ ಕೃಪೆಯು ನಮ್ಮ ಮನಸ್ಸಿನ ಮೇಲಿದ್ದ ಮದ್ಯದ ಹಿಡಿತವನ್ನು ಓಡಿಸುವಂತೆ ನಾವು ನಮ್ಮ ಮನಸ್ಸನ್ನು ದೇವರ ಕೃಪೆಗಾಗಿ ಶುದ್ಧವಾಗೇ ಇಟ್ಟಿರ್ಲಿಲ್ಲ. ನನ್ನ ಮನಸ್ಸು ಸರಿ ಇಲ್ಲ, ಇನ್ನು ಮನಸ್ಸಲ್ಲಿ ಇರುವಂತದ್ದು ಹೇಳ್ತಾರಲ್ಲ ಅವರು, ದ ಪ್ರಾಬ್ಲಮ್ ಈಸ್ ಸಿಚುವೇಟೆಡ್ ಇನ್ ಯುವರ್ ಮೈಂಡ್ ಅಂತ ಹೇಳ್ತಾರ. ಆಲ್ಕೋಹಾಲಿಸಮ್ ಅನ್ನುವಂಥದ್ದು ನಿನ್ನ ತಲೆಯಲ್ಲಿ ಅಥವಾ ನಿನ್ನ ಮನಸ್ಸಿನಲ್ಲಿ ಇದೆ. ಸೊ ಆ ಮನಸ್ಸನ್ನ ನಾನು ಶುದ್ಧೀಕರಿಸಿ ಇಟ್ಟಿಲ್ಲ ಕೃಪೆಗಾಗಿ. ದೇವರ ಕೃಪೆಯಲ್ಲಿ ಬರಬೇಕು. ಆ ಮನಸ್ಸು ಸ್ವಚ್ಛವಾಗಿ ಅದನ್ನ ಭಕ್ತಿಪೂರ್ವಕವಾಗಿ ನಾನು ಒಂದು ಒಳ್ಳೆಯ ಸ್ವಚ್ಛ ಮನಸ್ಸಿನಿಂದ ಕೇಳಿದ್ರೆ ಅದೇನ್ರ ಹಾಕಿತ್ತು ಅಲ್ಲಿ? ಇಲ್ಲ, ಮನಸ್ಸ ಖಾಲಿ ಇಲ್ಲ, ಜಾಗನ ಖಾಲಿ ಇಲ್ಲ. ಅದಕ್ಕೆ ಹೇಳ್ತಾರ ಅವರು ಉತ್ತರ, ಇದು ಉತ್ತರ ಅವತ್ತಿನ ಪ್ರಶ್ನೆಗೆ ಸರ್. ನಾನು ಯಾವಾಗ ದೇವರಲ್ಲಿ ಕೇಳ್ತಿದ್ದೆ, ದೇವರಲ್ಲಿ ಕೇಳುವಾಗ ನನ್ನ ಮನಸ್ಸನ್ನು ಎಷ್ಟು ಶುದ್ಧೀಕರಿಸಿಟ್ಟಿದ್ದೆ, ಅಥವಾ ಆ ದೇವರು ಒಂದ್ ವೇಳೆ ಕೇಳಿದಾಗ ಕೊಡ್ತಿದ್ನಲ್ಲ ಆ ಕೃಪೆಯನ್ನ ಎಲ್ಲಿ ಇಟ್ಕೋಬೇಕಾಗಿತ್ತು? ಮನಸ್ಸಿನಲ್ಲಿ ಜಾಗನೇ ಇಲ್ಲ. ಮನಸ್ಸಿನಾಗ ಏನು ತುಂಬಿದ್ದು ಇಲ್ಲದವಲ್ಲ, ಯಾವುದೇ ಆಳವಾದ ಅರ್ಥವಾದ ರೀತಿಯಲ್ಲಿ ನಮಗೆ ನಮ್ಮ ಬಗ್ಗೆ ಸರಿಯಾದ ವಿಚಾರಣೆನೇ ಇರಲಿಲ್ಲ. ನಮ್ಮಲ್ಲಿ ಆಳವಾದ ನಾನು ಯಾರು, ನಾನು ಏನ್ ಮಾಡಿದ್ದೀನಿ, ನಾ ಎಂತ ಮನುಷ್ಯ ಅನ್ನುವಂತ ಆಳವಾದ ವಿಚಾರಣೆ ಇರಲಿಲ್ಲ. ನನ್ನಲ್ಲಿ ವಿಮರ್ಶೆನೇ ಇರಲಿಲ್ಲ. ನಾವು ಆತ್ಮ ವಿಮರ್ಶೆಯನ್ನ ಮಾಡಿಲ್ಲ, ಆತ್ಮವನ್ನ ಹೊಕ್ಕು ನೋಡಿಲ್ಲ, ನನ್ನಲ್ಲಿ ಏನಿದೆ ಅಂತಾನು ನೋಡ್ಕೊಂಡಿಲ್ಲ, ನಾನು ಎಂತ ಮನುಷ್ಯ ಅಂತಾನು ನೋಡ್ಕೊಂಡಿಲ್ಲ. ನಮ್ಮಿಂದ ಯಾರ್ಯಾರಿಗೆ ತೊಂದರೆ ಆಗೈತಿ, ಯಾರ್ಯಾರಿಗೆ ತೊಂದರೆ ಕೊಟ್ಟಿವಂಥದ್ದು ನಮಗ್ ಗೊತ್ತಿಲ್ಲ. ಅದು ಇಲ್ಲಿ ಬಂದ ಮ್ಯಾಗ ನೆನಪಾಗಿದ್ದು, ಅವ್ರಿಗೆ ತೊಂದರೆ ಮಾಡಿವು, ಇವ್ರಿಗೆ ತೊಂದರೆ ಮಾಡಿವು ಅಂತ. ಅಲ್ಲಿ ಮಟ್ಟ ಗುರ್ತ ಇಲ್ಲ ನನ್ನಲ್ಲಿ ಏನಿತ್ತು, ನನ್ನ ಮನಸ್ಸಿನಲ್ಲಿ ಏನಿತ್ತು, ನಾನು ಎಂತ ಮನುಷ್ಯ ಅಂತ ಹೇಳಿ. ಅದನ್ನ ಹೇಳ್ತಾರು, ಸರಿಯಾದ ವಿಚಾರಣೆ ಇಲ್ಲ, ಆತ್ಮ ವಿಮರ್ಶನೆ ತೆಗೆದುಕೊಂಡಿರ್ಲಿಲ್ಲ. ನಮ್ಮಿಂದ ಯಾರ್ಯಾರಿಗೆ ತೊಂದರೆ ಆಗೈತಿ ಅವ್ರಿಗೆ ಒದಗಿಸಿಲ್ಲ. ಯಾವುದೇ ಅಪೇಕ್ಷೆ ಇಲ್ಲದೆ, ಒಂದೇ ಸೆಕೆಂಡ್, ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಏನನ್ನು ಕೊಟ್ಟಿಲ್ಲ. ನಮಗೇನಾರ ಸಿಕ್ಕಾಗ ಮಾತ್ರ ಏನಾರ ಕೊಟ್ಟೇವ್ ನಾವು, ಹೊರತಾಗಿ ನಾವು ಪ್ರತಿಫಲ ಇಲ್ಲದೆ ಏನೂ ಕೊಟ್ಟಿಲ್ಲ. ಏನಿರ್ತದ ಫೋನು ಸೆಕೆಂಡ್ ನಾವು ದೇವರ ಕೃಪೆಗಾಗಿ ಇದನ್ನ ಶುದ್ಧೀಕರಿಸಿನೇ ಇಟ್ಟಿಲ್ಲ, ಅಥವಾ ನಮ್ಮಿಂದ ಯಾರಿಗಾರ ಸಹಾಯ ಆಗ್ಲಿ ಅಂತಂದ್ರೆ ಆ ಸಹಾಯದ ಹಿಂದೆ ಒಂದು ಏನಾರ ಆಶೆ ಇದ್ದೇ ಇತ್ತು ನಮ್ಗೆ. ನಮ್ಮ ಪ್ರಾರ್ಥನೆ ಯಾವಾಗ್ಲೂ ಸರಿಯಾಗಿರ್ಲಿಲ್ಲ. ನಾವು ಯಾವಾಗ್ಲೂ ಏನ್ ಮಾಡ್ತಿದ್ವಿ ಅಂದ್ರೆ ನನಗೆ ಏನ್ ಬೇಕು ಅದನ್ನ ಕೇಳ್ತಿದ್ವಿ, ಹೊರತಾಗಿ ದೇವರ ಇಚ್ಛೆ ಏನೈತಿ ಅದನ್ನ ಕೇಳ್ತಾ ಇರ್ಲಿಲ್ಲ. ನಮ್ಮ ಪ್ರಾರ್ಥನೆಗಳು ಸರಿಯಾಗಿರ್ಲಿಲ್ಲ. ನಾವು ನಿನ್ನ ಇಚ್ಛೆ ಎಂತಾಗ್ಲಿ ಅನ್ನುವ ಬದಲು ನನ್ನ ಇಚ್ಛೆಗಳನ್ನ ಪೂರ್ತಿಗೊಳಿಸು ತಂದೆ, ನನ್ನ ಆಸೆಗಳನ್ನ ಪೂರ್ತಿಗೊಳಿಸು, ನಾನು ಏನು ಬೇಡ್ತೀನಿ ಅದನ್ನು ಕೊಡು, ಹಂಗ ಪ್ರಾರ್ಥಿಸ್ತಿದ್ವಿ. ದೇವರ ಮತ್ತು ಮನುಷ್ಯ ಪ್ರೀತಿಯನ್ನು ನಾವು ಅರ್ಥೈಸಲಾರರಾದೆವು. ದೇವರ ಮತ್ತು ಮನುಷ್ಯನ ನಡುವೆ ಇರುವಂತ ಪ್ರೀತಿ ಅಂದ್ರೆ ಏನು, ಆ ಸಂಬಂಧವನ್ನ, ಆ ರಿಲೇಷನ್ ಅನ್ನ ನಮ್ಗೆ ಅರ್ಥನ ಆಗಲಿಲ್ಲ. ಹಾಗಾಗಿ ನಾವು ಆತ್ಮವಂಚನೆಗೊಳಗಾದ್ವಿ. ಸೊ ನಮ್ಮನ್ನು ನಾವು ಸ್ಥಿಮಿತತೆಗೆ ಮುಟ್ಟಿಸಲು ಬೇಕಾದ ಕೃಪೆಯನ್ನ ಸ್ವೀಕರಿಸಲಾರಲಾದೆವು. ಕೃಪೆ ಬರ್ಬೇಕಾಗಿತ್ತಲ್ಲ, ದೇವರ ಕೃಪೆ ಬರ್ಬೇಕಾಗಿತ್ತಲ್ಲ. ಆ ದೇವರ ಕೃಪೆ ಎಲ್ಲಿ ಬರ್ತದ? ಮನಸ್ಸು ಖಾಲಿ ಇದ್ರೆ ಬರ್ತದ, ಮನಸ್ಸು ಸ್ವಚ್ಛ ಇದ್ರೆ ಬರ್ತದ.
ನಮ್ಮ ಮನಸ್ಸ ಸ್ವಚ್ಛ ಇರ್ಲಿಲ್ಲ, ನಾನು ಯಾರಂತನ ನೋಡಿರ್ಲಿಲ್ಲ, ನನ್ನ ಆತ್ಮ ಒಳಗೆ ಏನದ ಅಂತನ ಗುರ್ತಿರ್ಲಿಲ್ಲ. ನಾನು ಮಾಡಿದ ಎಲ್ಲ ಕೆಲಸಗಳು ನಮ್ಗೆ ಗುರ್ತಿರ್ತಾವ, ಆ ಶಬ್ದಗಳನ್ನು ಯೂಸ್ ಮಾಡೋದು ಬೇಡ. ಅಂತ ಎಲ್ಲಾ ಕೆಲಸ ಮಾಡಿದವನಿಗೆ ಇಲ್ಲಿ ಬಂದು ಭಕ್ತಿ ಆಶೀರ್ವಾದ ಅಂದ್ರೆ ಹೆಂಗ್ ಸಿಗ್ತದ? ಆ ದೇವರ ಕೃಪೆಯನ್ನು ಕೂಡ ನಾವು ಸ್ವೀಕರಿಸಲಾರ್ದಂಗ ಆದ್ವಿ ಸ್ನೇಹಿತರೆ. ಮುಂದೆ ಏನಾಗ್ತದೆ ಓದಿ ಸ್ನೇಹಿತರೆ ಪ್ಲೀಸ್. ನಿಜವಾಗಿಯೂ ಪ್ರಸ್ತುತ ಮದ್ಯವ್ಯಸನಿಯಾಗಿರುವವರಲ್ಲಿ ತಮ್ಮ ವಿಚಾರಹೀನತೆಯನ್ನು ಅರಿತುಕೊಂಡವರು ಅತಿ ವಿರಳ. ಒಂದು ವೇಳೆ ಅದನ್ನು ಗುರುತಿಸಿಕೊಂಡರೂ ಸ್ವೀಕರಿಸಿಕೊಳ್ಳಲಾರದವರಾಗಿರುತ್ತಾರೆ. ಬಹಳ ಕಡಿಮೆ ಮಂದಿ ತಮಗೆ ಕುಡಿತದ ಸಮಸ್ಯೆ ಇದೆ ಎಂದು ಒಪ್ಪಿದರೂ ತಾವು ಮಾನಸಿಕವಾಗಿ ಅಸ್ವಸ್ಥರೆನ್ನುವ ಸತ್ಯವನ್ನು ಸ್ವೀಕರಿಸಲಾರದವರಾಗಿರುತ್ತಾರೆ. ತಿಳುವಳಿಕೆಯ ಕುಡಿತ ಮತ್ತು ಮದ್ಯರೋಗದ ನಡುವಣ ವ್ಯತ್ಯಾಸ ತಿಳಿಯದ ಈ ಸಮಾಜದಲ್ಲಿ ಅವರು ಬಳಲುತ್ತಾರೆ. ಚಿತ್ತಸ್ವಾಸ್ಥ್ಯ ಎಂದರೆ ಮನಸ್ಸಿನ ಸ್ವಾಸ್ಥ್ಯ ಅಥವಾ ಸ್ವಸ್ಥ ಮನಸ್ಸು ಎಂದು ಹೇಳಲಾಗುತ್ತದೆ. ತನ್ನ ವಿನಾಶಕಾರಿ ವರ್ತನೆಯಿಂದ ಇರುವ ಯಾವನೇ ಮದ್ಯರೋಗಿಯು ತನಗೆ ಮನಸ್ಸಿನ ಸ್ವಾಸ್ಥ್ಯವಿದೆ ಎಂದು ಹೇಳುವುದು ಅಸಾಧ್ಯ. ಆದುದರಿಂದ ಎರಡನೇ ಮೆಟ್ಟಿಲು ನಮ್ಮೆಲ್ಲರಿಗೂ ಅಗತ್ಯವೆನಿಸಿದೆ. ಯಾರೇ ಆಗಿರಲಿ, ಅದು ಆಸ್ತಿಕನಾಗಿರಲಿ ನಾಸ್ತಿಕನಾಗಿರಲಿ, ಅಥವಾ ಒಮ್ಮೆ ಆಸ್ತಿಕನಾಗಿದ್ದು ಈಗ ನಂಬುಗೆ ಕಳೆದುಕೊಂಡವನಾಗಿರಲಿ, ನಾವು ಈ ಹೆಜ್ಜೆಯನ್ನು ಒಪ್ಪಿಕೊಳ್ಳಬಹುದು. ನಿಜವಾದ ವಿನಯಶೀಲತೆ ಮತ್ತು ತೆರೆದ ಮನಸ್ಸು ನಮ್ಮನ್ನು ಭಕ್ತಿಯೆಡೆಗೆ ಕೊಂಡೊಯ್ಯಬಲ್ಲದು. ಆದುದರಿಂದ ನಾವು ಆತನೊಂದಿಗಿರುವ ನಮ್ಮ ಸಂಬಂಧವನ್ನು ಸರಿಯಾಗಿ ಅರಿತು ನಡೆದರೆ ದೇವರು ನಮ್ಮ ಸ್ವಾಸ್ಥ್ಯವನ್ನು ನಮಗೆ ಮರಳಿಸಿ ಕೊಡುವನೆಂಬ ಆಶ್ವಾಸನೆಯಾಗಿದೆ ಪ್ರತಿ ಏಯ ಸಭೆ. ತುಂಬಾ ಧನ್ಯವಾದಗಳು. ಹೇಳೋಕ್ಕಿಂತ ಎರಡು ತರ ಓದ್ಬಿಟ್ರಿ, ಬಹಳ ಚಲೋ ಕೆಲಸನ ಆಗ್ತದೆ. ಓಕೆ, ಸೊ ಇದೆಲ್ಲವೂ ಆದ ನಂತರ ನಿಜವಾಗಿಯೂ ನಾವು ಪ್ರಸ್ತುತ ಮದ್ಯವ್ಯಸನಿಯಾಗಿರೋರಲ್ಲಿ ತಮ್ಮ ವಿಚಾರಹೀನತೆಯನ್ನ ಅವ್ರು ಅರಿತುಕೊಂಡವ್ರೆ ಬಹಳ ಕಡಿಮೆ. ನಾನು ಕೂಡ ಬಹಳ ಜನಕ್ಕೆ ಹೇಳುದಲ್ಲ, ಇಲ್ಲಿ ಕಾಡ ನಾನು ಕೂಡ ನನ್ನಲ್ಲಿ ಏನು ವಿಚಾರಹೀನತೆ ಇತ್ತು, ನನ್ನಲ್ಲಿ ಯಾವ ವಿಚಾರಗಳಿಗೆ ಬೆಲೆ ಇರ್ಲಿಲ್ಲ, ಯಾವುದು ಅದು ಇರ್ಯಾಷನಾಲಿಟಿ ಅಂತ ಹೇಳ್ತೀವಿ, ನಮ್ಗೆ ಅದ್ರ ಬಗ್ಗೆ ಗುರ್ತನ ಆಗ್ತಿರ್ಲಿಲ್ಲ ನಾವ್ ಏನ್ ಮಾಡಕತ್ತೀವಿ ಅಂತ ಹೇಳಿ. ಸೊ ನಾವು ಇರ್ಯಾಷನಲ್ ಆಗಿದ್ವಿ, ನಮಗ ಅದ್ರ ಬಗ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡವ್ರು ಬಹಳ ಕಡಿಮೆ ಇಲ್ಲಿ. ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರು ಕೂಡ ಅದನ್ನ ಸ್ವೀಕರಿಸಲಾರ್ದಂಗಿರ್ತಾರೆ. ನಮಗ್ ಹಿಂಗಾಗಿಲ್ಲ, ನಾವು ನಿಮ್ಮಂಗಲ್ಲ, ನಾವು ನಿಮ್ಮಷ್ಟು ಕಚಡ ಕೆಲಸ ಮಾಡಿಲ್ಲ, ನಾವು ನಿಮ್ಮಷ್ಟು ತೊಂದರೆ ಮಾಡಿಲ್ಲ, ನಾವು ನಿಮ್ಮಷ್ಟು ತೆಳಗೆ ಬಿದ್ದಿಲ್ಲ, ನಾವು ಇಂಥ ಕೆಲಸ ಮಾಡೇ ಇಲ್ಲ, ಎಲ್ಲ ಮಾಡಿರ್ತೀವಿ ಒಳಗ, ನಾವ್ ಹಂಗ ಮಾಡಿಲ್ಲ, ನಾವ್ ಹಿಂಗ್ ಮಾಡಿಲ್ಲ ಅನ್ನೋಂಥವ್ರು ಬಹಳ ಮಂದಿ. ಸೊ ಇವತ್ತಿಗೂ ಹೇಳ್ತಾರ ಅವರು, ಬಹಳಷ್ಟು ಜನರಿಗೆ ತಮಗೆ ಕುಡಿತದ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನೀವು ಹೇಳೋ ಪ್ರಕಾರ ನಾವು ಮಾನಸಿಕ ಅಸ್ವಸ್ಥರಲ್ಲ. ಏನು ಸ್ಯಾನಿಟಿ ಬಗ್ಗೆ ಮಾತಾಡ್ತೀರಿ ನೀವೇನು ಈ ಪುನರ್ ನೆಲೆಗೊಳಿಸಬಲ್ಲದು ಅಂತ ಏನ್, ಮಾನಸಿಕ ಸ್ವಸ್ಥತೆಯನ್ನು ಪುನರ್ ನೆಲೆಗೊಳಿಸಬಲ್ಲದು ಅಂತ ಏನ್ ಹೇಳ್ತೀರಿ, ಅದನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರ. ಕೊಡ್ತಾ ಇದೆ ಸ್ವಾಮಿ, ಕುಡಿತದ ಸಮಸ್ಯೆ ಇದೆ ನಮ್ಗೆ, ಯಾವನು ಕುಡಿಯೋದಿಲ್ಲ ಜಗತ್ನಲ್ಲಿ. ಆದ್ರೆ ನೀವು ಬಂದು ಇಲ್ಲಿ ನಿಮಗ್ ಮಾನಸಿಕ ಸ್ವಸ್ಥತೆ ಇಲ್ಲ, ಮಾನಸಿಕ ಆರೋಗ್ಯ ನಿಮ್ದು ಸರಿ ಇಲ್ಲ ಅಂತಂದ್ರೆ ಯಾರು ನಂಬ್ತಾರೆ? ಇದನ್ನ ಯಾರು ನಂಬಂಗಿಲ್ಲ ಅಂತ ಹೇಳ್ತಾರ ಅವ್ರು. ಕುಡಿತದ ಸಮಸ್ಯೆ ಇದೆ ನಮ್ಗೆ ಒಪ್ತೀವಿ, ಆದ್ರೆ ಮಾನಸಿಕ ಅಸ್ವಸ್ಥರೆನ್ನುವ ಸತ್ಯವನ್ನ ನಾವು ಸ್ವೀಕರಿಸಂಗಿಲ್ಲ. ತಿಳುವಳಿಕೆ ಕುಡಿತ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರ ಅವರು. ತಿಳುವಳಿಕೆ ಕುಡಿತ, ನಾವು ಪ್ರಾಬ್ಲಮ್ ಡ್ರಿಂಕರ್ಸ್ ಹೌದು, ಆದ್ರೆ ಇಲ್ಲ ಅನ್ನಂಗಿಲ್ಲ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೇನ್ ಡ್ರಿಂಕಿಂಗ್. ನಾವೇನು ಆರಾಮಾಗಿ ರೆಗ್ಯುಲರ್ ಆಗಿ ಏನು ಮೊದಲಿಗೆ ಕುಡಿತಿದ್ವಿ, ನಾವು ಕೂಡ ರೆಗ್ಯುಲರ್ ಆಗಿ ಸಾಮಾನ್ಯ ಕುಡುಕರೇ ಆಗಿದ್ವಿ. ಪ್ರತಿಯೊಬ್ಬರು ಏನು ಒಂದೇ ದಿವಸಕ್ಕೆ 4 ಬಾಟ್ಲಿ 4 ಕ್ವಾರ್ಟರ್ ಕುಡ್ದಿಲ್ಲ. ನಾವು ಒಂದು ಕಾಲದಾಗ ಸೇನ್ ಡ್ರಿಂಕರ್ಸೇ, ಆರಾಮಾಗಿ ಕುಡಿತಿದ್ವಿ, ಆರಾಮಾಗಿ ಊಟ ಮಾಡ್ತಿದ್ವಿ, ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ಅದು ಸೇನ್ ಡ್ರಿಂಕರ್ಸ್. ಆದ್ರೆ ಬರಬರ್ತಾ ಏನಾಗ್ತದೆ ಅದನ್ನ ನೋಡ್ಕೋಬೇಕಲ್ಲ. ತಿಳುವಳಿಕೆ ಕುರಿತು ಮತ್ತು ಮದ್ಯ ರೋಗದ ವ್ಯತ್ಯಾಸವನ್ನ ತಿಳಿದೆ ಈ ಸಮಾಜದಲ್ಲಿ ಸಾಕಷ್ಟು ಜನ ಇವತ್ತಿಗೂ ಬಳಲ್ತಾರೆ. ಇವತ್ತು ಅರ್ಥ ಮಾಡ್ಕೊಂಡಿವಿ, ನಾವು ಇಲ್ಲಿ ಬಂದು ಕೂತೀವಿ, ನಮಗಿದೊಂದು ರೋಗ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿವಿ, ಬಂದು ಇಲ್ಲಿ ಕೂತೀವಿ. ಆದ್ರೆ ಕೆಲವೊಬ್ರು ಇನ್ನೂ ತನಕ ನಿಮಗೂ ಗುರ್ತು ನಮಗೂ ಗುರ್ತು ಸಾಕಷ್ಟು ಜನರಿಗೆ ಹೇಳ್ತೀವಿ, ಹೇ ಅಂತಾರ ಅವ್ರು, ನಮಗ್ ಕೊಡ್ತದ ಪ್ರಾಬ್ಲಮ್ ಇದೆ ಓಕೆ, ಆದ್ರೆ ನೀವು ಎಲ್ಲರ ನಮಗಿದು ಮಾನಸಿಕ ಸಮಸ್ಯೆ, ಇದು ದೈಹಿಕ ಸಮಸ್ಯೆ, ಓಕೆ ಒಪ್ಕೋತೀವಿ. ಮಾನಸಿಕ ಸಮಸ್ಯೆ ಓಕೆ ಒಪ್ಕೋತೀವಿ, ಆಧ್ಯಾತ್ಮಿಕ ಸಮಸ್ಯೆ ಅಂದ್ಗಳು ಯಾರು ಒಪ್ಕೊಳ್ಳಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ತಿಳುವಳಿಕೆ ಕುಡಿತ ಸೇನ್ ಡ್ರಿಂಕರ್ಸ್ ಮತ್ತು ಪ್ರಾಬ್ಲಮ್ಯಾಟಿಕ್ ಡ್ರಿಂಕರ್ಸ್ ನನ್ನಂತವನಿಂದ ಇವತ್ತಿಗೂ ಕೂಡ ಸಮಾಜದಲ್ಲಿ ಬಳಲ್ತಾರ. ಚಿತ್ತ ಸ್ವಾಸ್ಥ್ಯ ಅಂದ್ರೆ ಕೇವಲ ಮನಸ್ಸಿನ ಸ್ವಸ್ಥೆ ಅಥವಾ ಸ್ವಸ್ಥ ಮನಸ್ಸು ಅಂತ ಹೇಳ್ತಾರ. ನಾವು ಹೇಳಿದ್ವಿ ನಿನ್ನೆ, ಮಾನಸಿಕ ಸ್ವಸ್ಥತೆ ಕೂಡ ಆರೋಗ್ಯದ ಪ್ರಮುಖ ಅಂಗ. ಇವತ್ತಿಗೂ WHO ಅಥವಾ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಅದರಲ್ಲಿ ಹೆಲ್ತಿನ ಅಥವಾ ಆರೋಗ್ಯದ ಒಂದು ಡೆಫಿನಿಷನ್ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತದಂದ್ರೆ, ಈ ಎಲ್ಲ ಆಯಾಮಗಳು ಸರಿ ಇದ್ರೆ ಮಾತ್ರ ಆರೋಗ್ಯ ಮನುಷ್ಯಂದ ಅಂತ ಹೇಳ್ತಾರ.
ದೈಹಿಕವಾಗಿ, ಮಾನಸಿಕವಾಗಿ, ಸ್ಪಿರಿಚುವಲ್ ಆಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಈ 4 ಆಯಾಮಗಳಲ್ಲಿ ನೀನು ಯಾವುದೇ ಕೂಡ ಒಂದು ಸರಿಯಾದ ತೊಂದರೆ ಅಥವಾ ಒಂದು ಈಟು ಕುಂಟತನ ಇಲ್ಲಾರ್ದು ಇತ್ತಪ್ಪ ಅಂದ್ರೆ ಮಾತ್ರ ಇದು ಒಳ್ಳೆ ಆರೋಗ್ಯ ಅಂತ ಹೇಳ್ತಾರ ಅವ್ರು. ನಾಟ್ ಮೇರ್ಲಿ ಅನ್ ಅಬ್ಸೆನ್ಸ್ ಅಂತ ಹೇಳ್ತಾರ. ಸೊ ಅದನ್ನು ಕೆಲವು ಒಪ್ಪಂಗಿಲ್ಲ. ಸೊ ತನ್ನ ವಿನಾಶಕಾರಿ ವರ್ತನೆಯಿಂದ ಇರುವ ಯಾವುದೇ ಮದ್ಯ ರೋಗಿಯು ತನಗೆ ಮನಸ್ಸಿನ ಸ್ವಾಸ್ಥ್ಯವಿದೆ ಅಂತ ಹೇಳಲು ಅಸಾಧ್ಯ. ವಿನಾಶಕಾರಿ ಕುಡಿತದಿಂದ ಐತಂತ ಯಾರು ಹೇಳ್ತಾರೆ? ಯಾರು ಇಲ್ಲ, ಯಾರು ಹೇಳಂಗಿಲ್ಲ. ಆದುದರಿಂದ ನಮ್ಗೆ ಇವತ್ತು ಏನಾಗಿದೆ ಅಂದ್ರೆ ಈ 2ನೇ ಮೆಟ್ಟಲು ಬಹಳ ಅಂದ್ರೆ ಬಹಳ ಅಗತ್ಯ ಆಗಿದೆ. ಅದು ಯಾರೇ ಆಗಿರ್ಲಿ, ಆಸ್ತಿಕರಾಗಿರ್ಲಿ, ನಾಸ್ತಿಕರಾಗಿರ್ಲಿ, ಅಥವಾ ಒಮ್ಮೆ ಆಸ್ತಿಕನಾಗಿದ್ದು ಇನ್ನೊಮ್ಮೆ ನಾಸ್ತಿಕನಾಗಿರ್ಲಿ, ಅಥವಾ ನಂಬಿಕೆ ಕಳ್ಕೊಂಡವ ಇರ್ಲಿ, ಪ್ರತ್ಯಕ್ಷವಾದಿಗಳು ಇರ್ಲಿ, ಏನೇ ಇರ್ಲಿ, ಅವ್ರು ಇವತ್ತು ಈ ಹೆಜ್ಜೆಯನ್ನು ಒಪ್ಪಿಕೊಳ್ಳಬಹುದು. ನಿಜವಾದ ವಿನಯಶೀಲತೆ ಬೇಕು, ತೆರೆದ ಮನಸ್ಸು ಬೇಕು. ಇದು ಮಾತ್ರ, ಈ ವಿನಯಶೀಲತೆ ಮತ್ತು ತೆರೆದ ಮನಸ್ಸು ಮಾತ್ರ ನಮ್ಮನ್ನ ಒಳ್ಳೆಯ ಭಕ್ತಿಯಡಿಗೆ ಒಯ್ತದ. ಆದುದರಿಂದ ನಾವು ಅವನೊಂದಿಗೆ, ಆತನೊಂದಿಗೆ ಅಂದ್ರೆ ಭಗವಂತನೊಂದಿಗೆ ನಮ್ಮ ಸಂಬಂಧವನ್ನ ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ದೇವರು ನಮ್ಮ ಸ್ವಾಸ್ಥ್ಯವನ್ನ ಮರಳಿಸಿ ನಮಗೆ ಕೊಡ್ತಾನನ್ನುವಂಥದ್ದು ಈ ಪ್ರತಿಯೊಂದು ಸಭೆಯಿಂದ ನಮ್ಗೆ ಅರ್ಥ ಆಗ್ತದ ಅಂತ ಬರೀತಾರ. ಎಸ್, ಪ್ರತಿಯೊಂದು ಸಭೆಯಿಂದ ನಮ್ಗೆ ಅರ್ಥ ಆಗಿದ್ದ ಅದೇ. ನಮ್ಮ ಭಗವಂತನ ರಿಲೇಷನ್ ಗುರ್ತಾಗೈತಿ, ಅವ ನಮಗಾಗಿ ಏನು ಬಯಸ್ತಾನಂತ ಗುರ್ತಾಗೈತಿ, ನಾವು ಹೆಂಗೆ ಬದುಕಬೇಕನ್ನುವಂಥದ್ದು ಗುರ್ತಾಗೈತಿ, ನಮಗೆ ಕಡೆಯಿಂದ ಅವ್ನಿಗೆ ಏನು ಮಾಡಿಸ್ಬೇಕಂತ ಅನ್ನುವಂಥದ್ದು ನಮಗೆ ಇವತ್ತು ಅರ್ಥ ಆಗ್ತಾ ಇದೆ. ಇವತ್ತು ನಮ್ಮ ಮಾನಸಿಕ ಸ್ವಸ್ಥತೆಯನ್ನ ಅವನು ಪುನರ್ನೆಲೆಗೊಳಿಸಿದಾನ. ಮೊದಲು ಏನಿತ್ತು, ಕುಡಿತದಕ್ಕಿಂತ ಮೊದಲಿಗೆ ಒಳ್ಳೆಯವರಾಗಿದ್ವಿ, ನಮಗೆ ಒಳ್ಳೊಳ್ಳೆ ಅವಕಾಶಗಳಿದ್ದು, ಒಳ್ಳೊಳ್ಳೆ ಅಭಿಲಾಷೆಗಳಿದ್ದು, ನಾವು ಪ್ರಾಮಾಣಿಕರಾಗಿರ್ತಿದ್ವಿ, ಶಾಂತಚಿತ್ತರಾಗಿರ್ತಿದ್ವಿ, ಒಳ್ಳೆ ಕೆಲಸ ಮಾಡ್ಬೇಕು ಈ ಸಮಾಜದಲ್ಲಿ ಅನ್ಕೊಂತಿದ್ವಿ, ಕುಟುಂಬವನ್ನು ಎತ್ತಿ ಹಿಡ್ಬೇಕಂತ ಏನು ಯೋಚನೆ ಮಾಡ್ತಿದ್ವಿ. ಅವೆಲ್ಲವನ್ನ ಇವತ್ತು ವಾಪಸ್ ಇಲ್ಲಿ ತಂದು ನಮ್ಮ ಮುಂದೆ ನಮ್ಮ ಭಗವಂತ ಇಡ್ತಾನೆ. ಸ್ನೇಹಿತರೆ, ಇಲ್ಲಿ ನಾನು ನಿಲ್ಲಿಸ್ತೀನಿ. ನನ್ನ ಜೊತೆ ಓದಿದಂತ ನನ್ನ ಪ್ರಶಾಂತಧಾಮ ಸ್ನೇಹಿತರಿಗೆ ವಂದನೆಗಳು ಹಾಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೆನರಾ ಉಡುಪಿ ಅಂತರ ಪಂಗಡದ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ವಂದನೆಗಳನ್ನ ಸಲ್ಲಿಸಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ನಾಳೆ ನೋಡೋಣ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.